ಕಂದ, ನೀನು ಯಾವತ್ತೂ ಯಾವ ವಿಷಯನೂ ನನ್ನ ಹತ್ರ ಮುಚ್ಚಿಟ್ಟಿಲ್ಲ, ಮುಚ್ಚಿಡೋದು ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಎಲ್ಲೋ ಮರ್ತಿದ್ಯಾ ಅನ್ಸುತ್ತೆ. ನಿನ್ನೆ ಕಾಲೇಜಲ್ಲಿ ಏನಾಯ್ತು? ನೀನು ಟ್ರಿಪ್ಪಿಗೆ ಹೋಗಿಲ್ಲ ಅಂತಾನೂ ನಮ್ಗೆ ಗೊತ್ತು, ನೀನು ನಿನ್ನ ಫ್ರೆಂಡ್ಸ್ ಎಲ್ಲ ನಿನ್ನೆ ಕಾಲೇಜಲ್ಲಿ ಇದ್ರಿ ಅಂತಾನೂ ನಮ್ಗೆ ಗೊತ್ತು. ಸೊ ವಾಟ್ ಐ ಟೆಲ್ಲಿಂಗ್ ಈಸ್ ಮಾವ, ನಾನು ಮಾತು ಶುರು ಮಾಡೋಕ್ಕೆ ಮುಂಚೆ ನೀವು ಮಾತು ಶುರು ಮಾಡಬೇಡ. ನಿನ್ನೆ ಕಾಲೇಜಲ್ಲಿ ನಾನು ಪಾರ್ಟಿ ಮಾಡಿದ್ ನಿಜ. ಆಗ ಅಲ್ಲಿಗೆ ಯಾರೋ 4 ಜನ ಹುಡುಗಿರು ಬಂದಿದ್ರು. ಹುಡುಗಿಯರು ತಂಗ್ಯವ ಕೇಳಿಸ್ಕೊಂಡ್ಯಾ? ಬಹುವಚನ. ತೆಪ್ಪಗಿರ್ತೀಯಾ? ನಾನು ಥ್ಯಾಂಕ್ ಯು. ನೀನು ಹೇಳ್ಕಂದ. ಅವ್ರು ಯಾರು ಅಂತ ಗೊತ್ತಿಲ್ಲ, ಯಾಕೆ ಬಂದಿದ್ರು ಅಂತನೂ ಗೊತ್ತಿಲ್ಲ. ಅವ್ರನ್ನ ಹಿಡಿಯೋಕೆ ಹೋದಾಗ ಸಿಕ್ಕಿದ್ದೀವಿ. ಅವ್ರ ಉದ್ದೇಶದ ಬಗ್ಗೆ ನನಗೆ ಕ್ಲಾರಿಟಿ ಬೇಕಿತ್ತು. ಅದರಿಂದ ನಾಳೆ ಯಾವುದೇ ತೊಂದರೆ ಆಗ್ಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವ್ರನ್ನ ಹುಡ್ಕೊಂಡು ಹೊರಟಿದ್ದೆ ಅಮ್ಮ. ಅಯ್ಯೋ ವಿಜಯ್, ನೀನು ಯಾಕೋ ಅದನ್ನ ಅಷ್ಟು ದೊಡ್ಡದು ಮಾಡ್ಕೊಂಡು ಕೂತಿದ್ಯಾ? ಅಲ್ಲಿ ಸೆಕ್ಯೂರಿಟಿ ಇದ್ದಾರೆ, ಅವ್ರು ಅದನ್ನ ನೋಡ್ಕೋತಾರೆ. ಸರಿ, ಯಾರೋ ಏನೋ ಕದಿಯೋಕೆ ಬಂದಿದ್ದಾರೆ ಅಂತಾನೆ ಇಟ್ಕೊಳ್ಳೋಣ. ಅವರನ್ನು ಹುಡುಕೊಂಡು ಈ ವೇಲ್ ಹಿಡ್ಕೊಂಡು ನೀನು ಬೀದಿ ಅಲಿತಾ? ಛೆ, ನೀನು ಮಿನಿಸ್ಟರ್ ಮಗ ಅನ್ನೋದನ್ನ ಮರಿಬೇಡ. ಯಾರೋ ಪೀಸಿನ ಕೇಳೋದು, ಅದು ನಿಮ್ಮಪ್ಪನ ತನಕ ಹೋಗೋದು, ಇದೆಲ್ಲ ತುಂಬಾ ಚೀಪ್ ಅನ್ಸೋದಿಲ್ವಾ? ಅದನ್ನ ಕೊಡು. ಬಿಟ್ಬಿಡು. ನನ್ನ ಮಗ ಯಾವತ್ತಿದ್ರೂ ತುಳ್ಕೊಂಡು ನಡೆಯೋನು, ಹುಡುಕೊಂಡು ಅಲಿಯೋನಲ್ಲ. ಅರ್ಥ ಆಯ್ತಾ? ಆಯ್ತಮ್ಮ, ಬಿಟ್ಟೆ. ಹಬ್ಬ, ಈಗ ನಿರಾಳಾಯ್ತು ನೋಡು. ನಾನು ನೀನ್ ಯಾವುದೋ ಹುಡುಗಿನ ಮನ್ಸಿಗೆ ಹಚ್ಕೊಂಡು ಅಲಿತಾ ಇದ್ದೆ ಅಂತ ಅಂದ್ಕೊಂಡ್ಬಿಟ್ಟೆ. ಸೇಡಿಗೆ ಬಲಿ ಹಾಕೋನಿಗೆ ಪ್ರೀತಿಗೆ ಬಲಿಯಾಗೋ ಮನ್ಸಿರಲ್ಲಮ್ಮ. That's my son. ನಾನು ಏನು ಈ ಲುಕ್ ನಂಗೆ ತುಂಬ ಇಷ್ಟ. ಕಿವಿಟ ಸಾರಿ ಮಾ, ಬಿಟ್ಟೆ ಅನ್ನೋ ಮಾತು ನಿನ್ನ ಸಮಾಧಾನಕ್ಕೋಸ್ಕರ ನಾಲ್ಗೆ ಮೇಲೆ ಬಂತಷ್ಟೆ. ನನ್ನ ಕೆನ್ನೆ ಮೇಲೆ ಹೊಡೆದವಳನ್ನ ಸುಮ್ಮನೆ ಬಿಡಬೇಕು ಅಂತ ನನಗೆ ಅನ್ನಿಸ್ತಾ ಇಲ್ಲ. ಅವಳ ಕಣ್ಣು ನನ್ನ ಕಣ್ಣು ಮುಂದೆನೆ ಕಾಣ್ತಾ ಇದೆ, ಕಾಡ್ತಾ ಇದೆ. ಒಂದೇ ಒಂದ್ಸತಿ ಅವಳು ಕಂಡ್ರು ಅವಳ ಕಣ್ಣಿಡಿಯೋದು ಗ್ಯಾರಂಟಿ. ಅಷ್ಟಕ್ಕೂ ಅವಳು ಕಾಲೇಜ್ ಒಳಗಡೆ ಯಾಕೆ ಬಂದಿದ್ಲು, ಏನ್ ಮಾಡೋದಕ್ಕೆ ಬಂದಿದ್ಲು? ಛೇ, ಇದೆಲ್ಲ ನನಗೆ ಮುಖ್ಯ ಅಲ್ಲ. ನನ್ನ ಕೆನ್ನೆಗೆ ಹೊಡೆದವಳ ಲೈಫ್ಗೆ ನಾನೊಂದೇಟು ಹೊಡಿಲೇಬೇಕು. ಸದ್ಯ ಬಚಾವಾದ್ವಿ ಕಣೆ. ನಮ್ಮಪ್ಪನ ಬೈಗುಳದಿಂದನಾ? ಅಯ್ಯೋ ದೇವ್ಡ, ನಿಮ್ಮಪ್ಪ ಏನಂದ್ರು ಅಂತಾನೆ ಗೊತ್ತಾಗ್ಲಿಲ್ಲ ಕಣೆ. ವಿಜಯ್ ಗ್ಯಾಂಗ್ ಅವ್ರಿಗೆ ಬಾರ್ಸೋದನ್ನ ನೋಡಿದ್ರೆ ನೋಡಕ್ಕೆರಡು ಕಣ್ಸಾಲ್ತಿರ್ಲಿಲ್ಲ. ಶಿ ಇಸ್ ರೈಟ್, ನಿಮ್ಮಪ್ಪ ವೆರಿ ಗುಡ್ ಫೈಟ್. ಸ್ವಲ್ಪ ತೆಪ್ಪಗಿರ್ತೀರಾ? ಈಗ ಸಿಕ್ಕಿರೋ ಸಣ್ಣ ಸಮಾಧಾನ ಪರ್ಮನೆಂಟ್ ಸೊಲ್ಯೂಷನ್ ಅನ್ಕೊಂಡು ಸಂತೋಷ ಪಡಕ್ ಸಾಧ್ಯನಾ? ಯಾಕೆ ಸಾಧ್ಯ ಇಲ್ಲ? ಗೀತನ್ ಮನೆ ದಾರಿಲಿ ಅವ್ನು ಮತ್ತೆ ಬರ್ತಾನಾ? ಆ ದಾರಿಗೆ ಬರಲ್ಲ, ಆದ್ರೆ ಬೇರೆ ಕಡೆ ಬರ್ಬೋದಲ್ವಾ? ಏನೇ ಹೇಳ್ತಾ ಇದ್ಯಾ? ಅಷ್ಟಕ್ಕೂ ಅವ್ನು ಯಾಕೆ ನಮ್ಮನ್ನ ಹುಡುಕ್ತಿದ್ದಾನೆ? ಅದು ನಿನ್ ವೇಲ್ ಹಿಡ್ಕೊಂಡು ಬೀದಿ ಅಲಿಯೋ ಬುದ್ಧಿ ಯಾಕೆ? ನಾವೇನಾದ್ರೂ ಅವನ ಅಪ್ಪನ ಮನೆಯಿಂದ ಕತ್ಕೊಂಡ್ ಬಂದಿದೀವಾ ಅಥವಾ ನೇರವಾಗಿ ಏನಾದ್ರೂ ಅವನ್ಗೆ ಅಟ್ಯಾಕ್ ಮಾಡಿದೀವಾ? ನಾನ್ ಮಾಡಿದ್ದೀನಿ. ಏನೇ ಮಾಡಿದ್ಯಾ? ಆ ವಿಜಯ್ ಕೆನ್ನೆ
ಕಿತ್ತೋಗೋ ಹಾಗೆ ಬಾರಿಸಿದ್ದೀನಿ. ನಮ್ಮಪ್ಪ ನಾಳೆಗೂ ನಾಳೆಯಿಂದ ನಿಮ್ ಮನೆ ಕಡೆ ಬರಲ್ಲ ಕಣ. ನಾನು ನೀನು ಅವಳು ನಮ್ ಮನೇಲಿ ಇರ್ಬೋದು, ಆದ್ರೆ ಗೀತಾ ಹೂ ಹಾಕಕ್ ಆಚೆ ಬರ್ಲೇಬೇಕು. ಅಷ್ಟಕ್ಕೂ ಅವನ್ ಕೈಯಲ್ಲಿರೋದು ಗೀತನ್ ವೇಲು. ಹುಷಾರು, ಟೇಕ್ ಕೇರ್ ಮಾ. ಲೇ ಶರು, ನೀನು ಎಷ್ಟೇ ಹುಷಾರಂದ್ರೂ ರಜೆ ಕಳೆದ ಕಾಲೇಜ್ ಓಪನ್ ಆದಾಗ ಅವ್ನು ಎದುರುಗಡೆನೇ ಇರ್ತಾನೆ ತಾನೆ. ಅದ್ರ ಮೇಲೆ CC ಕ್ಯಾಮ್ರಾದಲ್ಲಿ ಇವಳು ಆನ್ಸರ್ ಶೀಟ್ ಕದ್ದಿರೋ ಸತ್ಯ ಯಾವಾಗ ಓಪನ್ ಆಗುತ್ತೋ ಯಾರಿಗ್ ಗೊತ್ತು. ಒಟ್ನಲ್ಲಿ ನಮ್ ಕತೆ ಇದು ಯಾರು ಬರೆದ ಕತೆಯು, ನಮಗಾಗಿ ಬಂದ ವ್ಯತೆಯು. ಲೋ, ಇಲ್ಲಿ ನಿಂತ್ಕೊಂಡು ಯಾಕೋ ಟೈಮ್ ಪಾಸ್ ಮಾಡ್ತಾ ಇದ್ದೀರಾ? ಬಂದ್ರೆ ಹೋಗೋಣ. ತಪ್ಪಿಗಿರೋ ಹುಡುಗಿ ನುಡ್ತಾ ಇದ್ದಿದ್ದು ವಿಜಯ್. ಅವ್ರಮ್ಮ ಫೋನ್ ಮಾಡಿ ಕರ್ಸ್ಕೊಂಡಿದ್ದಾರೋ. ಹೂವಿಸಿ ಅನ್ನೋ ಸಬ್ಜೆಕ್ಟು ಇಷ್ಟೊತ್ತಿಗೆ ಕೊತ ಕುದೀತಾ ಇರುತ್ತೆ ಮಗ. ಆಮೇಲೆ ವಿಜಿ ಪಿತ್ತಾಗ ನೆತ್ತಿ ಏರಿದ್ರೆ ಬಾಯಿ ತಪ್ಪಿ ಒಂದ್ ಮಾತು ಅಗ್ರವಾಗಿ ಏನಾರು ಆಡ್ಬಿಟ್ರೆ ಖತಮ್, ನಾಟಕ ಬಂದ್ ಚಾಪ್ಟರ್ ಕ್ಲೋಸ್. ಈಗ ನಾವು ಸುಮ್ಮನೆ ಸೈಲೆಂಟಾಗಿ ಎಂಟ್ರಿ ಕೊಡೋಣ. ಬನ್ನಿ ಇಲ್ರೋ, ತಾಯಿ ಮಗನ ಯುದ್ಧಕ್ಕೆ ನಾವೇ ಸಾಕ್ಷಿ ಕಂಡ್ರು. ಕಮಾನ್. 100 ಸಾರಿ ಹೇಳಿದರು ಆಸೆ ತೀರಲ್ಲ, ಜನ್ಮ ಪೂರ್ತಿ ಹಾಡಿದರು ಪದವೇ ಮುಗಿಯಲ್ಲ. ಅಮ್ಮ ಅಮ್ಮ ಐ ಲವ್ ಯು, ಅಮ್ಮ ಐ ಲವ್ ಯು. ಯಾಕಮ್ಮ? ಫಸ್ಟ್ ನಾನು ನಿಲ್ಸು. ಏನಾಯ್ತಮ್ಮ? ನನಗೆ ತಲೆ ಸುತ್ತಾ ಇದೆ. ಟಿಕ್ ಟಾಕ್ ಓಕೆ. ಈಗ ಬರುತ್ತೆ ಲೈಕ್ಗಳ ಸುರಿಮಳೆ. ಅಮ್ಮ ಮಗ ಇಬ್ರು ಸಾಕತ್ತಾಗಿ ಮಾಡಿದ್ದೀರಾ. ನಿಮ್ಗೆ ಇಬ್ಬರಿಗೂ ಭವಿಷ್ಯದಲ್ಲಿ ಒಳ್ಳೆ ಫ್ಯೂಚರ್ ಇದೆ. ಕಮಾನ್ ಕಂಟಿನ್ಯೂ. ಅಮ್ಮ, ಈ ಮಗನ ಕೈಯಲ್ಲಿ ನೀನ್ ಮಗುವಾಗಿರೋದೇ ಚಂದ ಅಮ್ಮ. ನೀನು ಅಷ್ಟೆ, ಯಾವಾಗಲೂ ಇದೇ ರೀತಿ ನಗ್ನಗ್ತಾ ತುಂಟು ತಂಟೆ ಮಗು ಆಗಿರೋದು ಇನ್ನೂ ಚಂದ. ಯಾಕ್ರೋ ಹಂಗ್ ನೋಡ್ತಿದ್ದೀರಾ? ಬನ್ರೋ. ಲೋ ವಿಜಿ, ನೀನು ಸಿಟ್ಟಲ್ಲಿ ತಾಂಡವ ನೃತ್ಯ ಆಡ್ತೀಯ ಅನ್ಕೊಂಡ್ರೆ ಇಲ್ಲಿ ನೋಡಿದ್ರೆ ಅಮ್ಮನ ಜೊತೆ ಜಾಲಿಯಾಗಿ ಸ್ಟೆಪ್ ಆಗ್ತಾ ಇದೆಯಲ್ಲೋ. ಏನೋ ಹೇಳ್ತಿದ್ಯಾ? ಮಾಮು ಮೈ ಮರ್ತ ಅಂದ್ರೆ ಎಲ್ಲ ಮರ್ತಂಗೆ. ಈಗ ನಾವು ಆರಾಮ್. ಗಿರಿ, ಏನ್ ಮುಖ ನೋಡ್ತಿದ್ಯಾ? ಬೀಟಾಕ್ ಮಗ. ಸಿಟ್ಟು ಮರ್ತಿಲ್ಲ, ಮರೆಯೋ ಮನುಷ್ಯನು ನಾನಲ್ಲ. ಅಮ್ಮ ಅಪ್ಸೆಟ್ ಆಗ್ಬಾರ್ದು ಅಂತ ಆ ಮುಖನ ಮುಚ್ಚಿಟ್ಟೆ. ಅವಳನ್ನ ಪತ್ತೆ ಹಚ್ಚೋ ಬೇರೆ ದಾರಿ ಯಾವ್ದಾದ್ರು ಗೊತ್ತಾಯ್ತಾ? ಇನ್ಯಾವ ದಾರಿ ಇದೆ ಮಗ? ಇದ್ದದ್ದು ದೇವ್ರ ಗುಡಿ ಮನೆ ಅಡ್ರೆಸ್ಸು, ಅದೂ ಗಿಟ್ಲಿಲ್ಲ. ಇನ್ನು ನಿನ್ ಕೈಲಿದ್ದ ವೇಲು, ಅದೂ ರೂಟ್ ತೋರಿಸ್ಲಿಲ್ಲ. ಇನ್ನೇನಿದೆ? ಇನ್ನೇನಿದೆ? ಅವಳು ಮೊಬೈಲ್ ರಿಂಗ್ ಟೋನ್ ಇದೆಯಲ್ಲ, ಯಾವ್ದು? ವಿಜಿ, ಬೇಗ ನಿನ್ನ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಕೆಳಗಡೆ ಬಾ. ನಿಮ್ಮ ಫೇವ್ರೆಟ್ ತಿಂಡಿ ಮಾಡಿದ್ದೀನಿ. ನಮ್ಮ ಮುದ್ದು ಅಮ್ಮ ನನ್ನ ಬಗ್ಗೆ ಎಷ್ಟು ಕೇರ್ ತಗೊಂತೀಯಮ್ಮ. ಅಮ್ಮ ಅಮ್ಮ ಐ ಲವ್ ಯು, ಅಮ್ಮ ಅಮ್ಮ ಐ ಲವ್ ಯು, ಅಮ್ಮ ಅಮ್ಮ ಐ ಲವ್ ಯು, ಅಮ್ಮ ಅಮ್ಮ ಐ ಲವ್ ಯು. ನಾವು ಬರ್ತೀವಿ, ನೀನು ನಡಿಯಮ್ಮ. ಇದೇ ಹಾಡಿನ ರಿಂಗ್ ಟೋನ್ ಅವಳ ಫೋನ್ದಾಗಿತ್ತು. ಒಂದು ಆ ರಿಂಗ್ ಟೋನ್, ಇನ್ನೊಂದು ವೇಲ್ ಕಟ್ಟಿದ ಆ ಮುಖದ ಕಣ್ಣು. ಆ ಹಾಡು ಈ ಕಿವಿಗೆ ಬಿದ್ರೆ, ಆ ಕಣ್ಣು ಈ ಕಣ್ಮುಂದೆ ಕಂಡ್ರೆ ಅವಳನ್ನ ಬಿಡಲ್ಲ.
ಅಕ್ಕ ನಮಸ್ಕಾರ. ಇಲ್ಲ ಅಕ್ಕ, ನಾನ್ ಮರ್ತಿಲ್ಲ. ನಾಡಿದ್ ಬೆಳಗ್ಗೆ 8 ಹಾರ ನಿಮ್ ಮನೆ ಮುಂದೆ 6 ಗಂಟೆಗಿರುತ್ತೆ. 10 ಮೊಳ ಮಲ್ಗೆ ಹೂವು, 15 ಮೊಳ ಕನಕಾಂಬ್ರ ಹೂವು, 2 ಬುಟ್ಟಿ ರೋಸ್ ಹೂವು. ಅಷ್ಟೇ ಅಲ್ವಾ ಅಕ್ಕ? ಹಾ ಅಕ್ಕ, ಖಂಡಿತ ಮಿಸ್ ಆಗಲ್ಲ. ನನಗ್ ಜವಾಬ್ದಾರಿ ಕೊಟ್ಮೇಲೆ ನಿಮ್ಮನೆ ಫಂಕ್ಷನ್ ನಮ್ಮನೆ ಫಂಕ್ಷನ್ ಇದ್ದಂಗಲ್ವಾ ಅಕ್ಕ? ಸರಿ ಅಕ್ಕ. ಇದೆಲ್ಲ ಬೇಕಾ? ಅಪ್ಪ, ಹೂವಿನ ಆರ್ಡರ್. ನಿನ್ನ ಆರ್ಡರ್ ಮನೆ ಹಾಳಾಗೋಗ. ನಾನ್ ಬರ್ಕೊಳ್ತಾ ಇರೋದು ನಿನ್ನ ಆರ್ಡರ್ ಬಗ್ಗೆ ಅಲ್ಲ ಕಣೆ, ನಿನ್ ಫೋನ್ ರಿಂಗ್ ಟೋನ್ ಬಗ್ಗೆ. ಅಮ್ಮ ಅಮ್ಮ ಐ ಲವ್ ಯು ಅಂತೆ. ಬೇರೆ ಯಾವ್ದು ಸಿಗ್ಲಿಲ್ವಾ ನಿನಗೆ? ಬೆಳೆಸೋದಕ್ಕಪ್ಪ, ಓದಿಸೋದಕ್ಕಪ್ಪ, ಮನೆ ಕಷ್ಟ ಸುಖಗಳಿಗೆ ಬೆವ್ರು ಸುಡ್ಸೋನಪ್ಪ. ನಿನ್ ಫೋನ್ ರಿಂಗ್ ಟೋನ್ ಮಾತ್ರ ಅಮ್ಮ ಅಮ್ಮ ಐ ಲವ್ ಯು ಅಂತೆ. ಲೇ, ಇದೇ ಜಾಗದಲ್ಲಿ ಒಬ್ಬ ಗಂಡು ಮಗ ಇದ್ದಿದ್ರೆ ಅವನ್ ಫೋನ್ ರಿಂಗ್ ಟೋನ್ ಏನಿರ್ತಿತ್ತು ಗೊತ್ತೇನೆ? ಅಪ್ಪ ಅಪ್ಪ ನಂಗೆ ನೀನು ಬೇಕಪ್ಪ ಅಂತ. ಇದೇ ವಾಸ್ತವ, ಇದೇ ಸತ್ಯ, ಇದೇ ಪ್ರೀತಿ. ಅಮ್ಮಂದಿರಿಗೆ 9 ತಿಂಗಳು ಮಾತ್ರ ನೋವು. ಬಾಣಂತನ ಬಸ್ರತನ ಅನ್ಕೊಂಡು ಆಳು ಮೂಳು ಮೇಯ್ಕೊಂಡು ಮೈ ಊದಿಸ್ಕೊಂಡು ಓಡಾಡ್ತಾ ಇರ್ತಾರೆ. ಏನೋ ಹೆರಿಗೆ ಟೈಮಲ್ಲಿ ಒಂಚೂರು ಆ ಹೂ ಅಂತ ನೋವು ಅನುಭವಿಸ್ತಾ ಇರ್ತಾರೆ. ಜೀವನ ಪೂರ್ತಿ ಕಷ್ಟಪಡೋ ಜೀವ ಅಂದ್ರೆ ಅಪ್ಪ ಅಪ್ಪ ಅಪ್ಪ. ಅದನ್ನ ಗುರುತಿಸೋ ಯೋಗ್ಯತೆ ಇರೋದು ಈ ದ್ರಾಬೆ ಗೂಬೆಗಳಿಗಲ್ಲ, ಗಂಡು ಮಕ್ಕಳಿಗೆ ಮಾತ್ರ. ಏ ಸುಶೀಲಾ, ಅದಕ್ಕೆ ಹೇಳೋದು ಕಣೆ, ಗಂಡು ಮಕ್ಕಳಿದ್ರೆ ಚಂದ ಅಂತ. ನಿನಗೆ ಹೇಳಿ ಏನು ಪ್ರಯೋಜನ? ಆಪರೇಷನ್ ಮಾಡಿಸ್ಕೊಂಡು ಮಕ್ಕಳಾಗೋದಕ್ಕೂ ಇತಿಶ್ರೀ ಹಾರ್ ಕೂತಿದ್ಯಾ. ಒಟ್ಟಾರೆ ನನ್ನ ಮಾತಿನ ತಾತ್ಪರ್ಯ ಇಷ್ಟೇ, ಗಂಡು ಅಂದ್ರೆ ಲಾಭ, ಹೆಣ್ಣು ಅಂದ್ರೆ ನಷ್ಟ. ಅಯ್ಯೋ, ವಿಜಿ, ಯಾಕೋ ಈ ಸೀರಿಯಸ್ ಆಗಿದ್ಯಾ? ಇವತ್ ಪಯಣ ಯಾ ಕಡೆ? ನಿನ್ನೆ ಯಾವ ಜಾಗದಲ್ಲಿ ಹುಡ್ಕೋದ್ ಬಿಟ್ರೋ ಅದೇ ಜಾಗದಲ್ಲಿ ಹುಡುಕಾಟ ಶುರು. ಪೆಟ್ ಬಿದ್ದ ಕಡೆ ಮತ್ತೆ ಹೋಗ್ತಿದೀವಾ? ಏನಂದ? ಏನಿಲ್ಲ ಮಗ, ನೀ ಹೇಳಿದೆ ಡನ್ ಡನ ಡನ ಡನ್. ಏ ಬೇಗ ಓಡ್ಸು. ಸಿಟಿ ಎಲ್ಲೋ? ಸಿಟಿ ಮಾರ್ಕೆಟ್ ಸರ್ಕಲ್ ಅಲ್ಲಿ ಕಾಯ್ತಾ ಇರ್ತೀನಿ ಅಂತ ಹೇಳಿದ್ದ ಮಗ. ಏ ಅಲ್ಲಿ ನೋಡು, ಅಲ್ಲಿ ನೋಡು, ಅಲ್ಲಿ ಕಾಯ್ತಾ ಇದ್ದಾನೆ, ಶಬ್ರಿ ತರ ಕಾಯ್ತಾ ಇದ್ದಾನೆ, ನೋಡು ಮಗ. ಏ ಮಾಮು. ಆಯ್ ಮಮ್ಮ, ಒಡೆ ಕೈಯೇ. ಏನ್ ಮಮ್ಮ, ಯಾಕೆ ಮಮ್ಮ ಸಪ್ಗಿದ್ಯಾ? ಏ ಮಾಮು, ಹುಡ್ಕ ಗೇಮ್ ಶುರು ಅಂತೆ. ಹುಡ್ಕೋ ಗೇಮು ಅಂದ್ರೆ? ಮೊದ್ಲು ಜೀಪ್ ಒಳಗಡೆ ಎಗರ್ಕೊಳ್ಳೋ, ಮಿಕ್ಕಿದ್ದೆಲ್ಲ ಆಮೇಲೆ. ಆಂಟಿ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ನೆನ್ನೆ ಕೊಟ್ಟಿದ್ ಹೂವು ನೀವ್ ಚೆನ್ನಾಗೇ ಕೊಟ್ಟಿಲ್ಲ, ಎಲ್ಲ ಒಣಗೋಗಿತ್ತು. ನಾನ್ ವರ್ತನೆಗ್ ಹಾಕೋರು ಬೈತಾರ ನಾನ್ ಹೀಗ್ ಕೊಟ್ರೆ. ಕ್ಲೀನಾಗಿ ತಗೊಂಡೋಗಿ ಇಟ್ಕೋಬೇಕು ತಾನೆ. ನಾನ್ ದುಡ್ಡು ಕೊಡ್ತೀನಿ, ನೀವ್ ಹೂವ ಕೊಡೋಕೇನು? ಗೀತಾ ನೋಡ್ ಗೀತಾ, ಫೋನ್ ಬಡ್ಕೋತೈತೆ. ಅದಕ್ಕೇನ್ ಕೆಲ್ಸ ಆಂಟಿ, ದಿನಾ ಬಡ್ಕೊಳ್ತಾ ಇರತ್ತೆ. ಗೀತಾ ನೋಡ್ ಗೀತಾ, ಯಾವ್ದೋ ಇಂಪಾರ್ಟೆಂಟ್ ಕಾಲ ಏನೋ. 1 ನಿಮಿಷ ಆಂಟಿ. ಹಲೋ. ಹಾ ಅಕ್ಕ, ನೀವ್ 5 ಹಾರ ಹೇಳಿದ್ರಿ, ನಾನ್ 8 ಹಾರ ತಗೊಂಡಿದ್ದೀನಿ. ಕನಕಾಂಬ್ರ ಹೂವ ಬೇಡ ಅಲ್ವಾ? ಹಾ ಅಕ್ಕ, ಸರಿ ಅಕ್ಕ, ಬಾಯ್. ಅಕ್ಕ ಬರ್ತೀನಿ ಅಕ್ಕ.
ಏನ್ ಮಗ ಜೀಪ್ ನಿಲ್ಸೋಕ್ಕಿಂತ ಮುಂಚೆ ದಬಾರ ಅಂತ ಹಾರ್ಬಿಟ್ಟೆಲ್ವೋ. ನಮ್ಗೆ ಗಾಬರಿಲಿ ಹೃದಯ ಬಾಯಿಗೆ ಬಂದು ಹಾಯ್ ಅಂತು. ಏನಾದ್ರೂ ಆಗಿದ್ರೆ? ಆಗ್ಬೇಕಾಗಿರೋದು ಆಗಿದೆ, ಸಿಗಬೇಕಾಗಿರೋದು ಇಲ್ಲಿದೆ. ಕಪಾಳ ಕೊಡ್ದೋಳ. ಅವಳ್ದು ಅಂದ್ಮೇಲೆ ಅರ್ಥ ಮಾಡ್ಕೊಂಡು ಸಾಯಿರೋ. ಪದೇ ಪದೇ ಅವಳು ಮಾಡಿದ ಕೆಲ್ಸನ ಯಾಕೆ ಜ್ಞಾಪಿಸ್ತೀರಾ? ಆಯ್ತು ಮಗ, ಅವಳು ಇಲ್ಲೇ ಇದ್ದಾಳೆ ಅಂದ್ಮೇಲೆ ಮುಗೀತು ಕತೆ. ನಡಿಯೋ ಹೋಗೋಣ. ಇದು ಮಂಡಿ ಕಣೋ. ಓ ಹಂಗೆ. ಫಸ್ಟ್ ಆಫ್ ಆಲ್ ನಿನ್ಗೆ ಹೂ ಕಂಡ್ರೇನೆ ಆಗಲ್ಲ. ಅವಳು ಇಲ್ಲೇ ಇದ್ದಾಳೆ, ನೀನ್ ಹಿಡಿಯಕ್ ಚಾನ್ಸೇ ಇಲ್ಲ. ಸೊ ವಾಪಸ್ ಹೋಗೋಣ ಮಗ. ನೆವರ್. ನನಗಾಗದೆ ಇರೋ ಲಿಸ್ಟಲ್ಲಿ ಹೂ ಮೊದ್ಲು ಅನ್ಕೊಂಡಿದ್ದೆ, ಆದ್ರೆ ಅವಳು ಮೊದ್ಲು. ಸೊ ಅಕ್ಕ ಹೆಂಗೆ ರೋಸುವ? 1/4 kg 50. ಅಕ್ಕ ಏನಿವ ಜಾಸ್ತಿ ಹೇಳ್ತಾ ಇದ್ದೀರಾ? ಲೋ ವಿಜಯ್, ನೀನ್ ಅವಳ ಮುಖ ನೋಡಿಲ್ಲ, ಕೇಳಿರೋದು ರಿಂಗ್ ಟೋನ್ ಮಾತ್ರ. ಆದ್ರೆ ಈಗ ನೋಡಿದ್ರೆ ಇವಳಲ್ಲ ಅವಳಲ್ಲ ಅಂತ ಹೋಗ್ತಾನೆ ಇದ್ಯಾ. ನಿನ್ಗೆ ಇವಳೆ ಅಂತ ಹೇಗ್ ಗೊತ್ತಾಗುತ್ತೆ? ಅವತ್ತು ಅವಳು ಮುಖಕ್ಕೆ ಬಟ್ಟೆ ಕಟ್ಕೊಂಡಿದ್ಲು ತಾನೆ. ಕಣ್ಣು, ಅವಳು 2 ಕಣ್ಣು ನಾನು ಸ್ಪಷ್ಟವಾಗಿ ನೋಡಿದ್ದೀನಿ. ಕಣ್ಣು ಮುಚ್ಚಿದ್ರು ಅವಳ ಕಣ್ಣೆ ನನ್ನ ಕಣ್ಮುಂದೆ ಕಾಣಿಸುತ್ತೆ. ಆ ಕಣ್ಣು, ಅದು ನೋಡ್ಕೊಂಡೆ ನಾನು ಇಲ್ಲಿ ಗಂಟ ಬಂದಿರೋದು. ನೀನು ಏನೇ ಹೇಳು ತಂಗೆವ್ವ, ಈ ವಿಜಯ್ ವಿಷಯದಲ್ಲಿ ನನಗಂತೂ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಿದ್ಯಪ್ಪ. ಹಲೋ, ಎಕ್ಸ್ಕ್ಯೂಸ್ ಮೀ, ಮುಂದೆನಾ ನನಗೆ ನನ್ನ ಲೆಕ್ಕಕ್ಕೆ ಇಲ್ಲ ಅಲ್ಲ. ವೆರಿ ಗುಡ್, ಕೀಪ್ ಇಟ್ ಅಪ್. ತಂಗೆವ್ವ, ಆ ವಿಷಯ ಬಿಟ್ಟು ಹಾಕೋಣ. ಈ ತಪ್ಪು ಅನ್ನೋದು ಅಪ್ಪಿತಪ್ಪಿ ಆಗೋಯ್ತಾ ಅಥವಾ ನಿನ್ನ ಕಣ್ಣ ಮುಂದಿಂದ ತಪ್ಪಿಸಿಕೊಂಡು ಹೋಯ್ತಾ? ಟೆನ್ಷನ್ ಅನ್ನೋದು ಕಾಡೋದು ನಮ್ಮ ಕಣ್ಣು ಮುಂದೆ ಇರೋ ವಿಚಾರ ನಮಗೆ ಸರಿಯಾಗಿ ಕಾಣಿಸ್ದೇ ಇರುವಾಗ ಮಾತ್ರ. ಅದು ನಾನು ನೋಡ್ತಾ ಇದ್ದೀನಲ್ಲ. ಅದನ್ನೇ ನಾನು ಹೇಳ್ತಾ ಇರೋದು. ಏನು? ನೀನು ಬರೀ ನೋಡ್ತಾ ಇದೀಯಾ, ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಗುರೂಜಿ ಏನಂತ ಹೇಳಿದ್ರು? ಒಂದು ಹುಡುಗಿ ಬೇಲಿ ದಾಟಿ ಬಂದಿದ್ದಾಳೆ, ಅವಳು ತೊಂದರೆ ಕೊಡೋಳಾಗಿರ್ತಾಳೆ ಅಂತ. ಆ ಹೆಣ್ಣು ಬಂದೇ ಬರ್ತಾಳೆ ಅಂತ ನೀನ್ ಹೇಳಿದ್ದು ಯಾವ್ದ್ರಿಂದ? ನೋಡ್ ದಿಸ್ ಪಾಯಿಂಟ್ ಯುವರ್ ಮಿಸಸ್ ತಂಗ್ಯವ್ವ. ವಿಜಯ ತಂದ ವೇಲು, ಆ ವೇಲು ತನ್ನ ಗೋಲು ಅಂತ ವಿಜಯ ಮಾಡಿದ ನಿರ್ಧಾರ. ಸೊ ಆ ಮುಖಾಂತರ ನನ್ನ ತೊಂದರೆ ಈ ಮನೆಗೆ ಪ್ರವೇಶ ಮಾಡ್ತಾ ಇದೆ ಅನ್ನೋ ಅನುಮಾನನ ವ್ಯಕ್ತಪಡಿಸ್ತಿದೆ ಅಲ್ವಾ? ಎಕ್ಸಾಕ್ಟ್ಲಿ ರೈಟ್. ರಾಂಗ್. ಅಕಸ್ಮಾತ್ ಅಂತ ಒಂದು ಹೆಣ್ಣು ಬಂದ್ರು ಅದ್ರ ನಿವಾರಣೆ ಎಷ್ಟು ಸುಲಭ ಅಂತ ಈಗ ತಿಳಿತು ತಾನೆ. ಹಾಗೆ ಆ ವೇಲ್ ವಿಷಯ ಬಿಟ್ಬಿಡು ಅಂತ ನಾನು ಹೇಳಿದ್ದು ಒಂದೇ ಒಂದು ಮಾತಿಗೆ ಪಟ್ ಅಂತ ಬಿಟ್ಬಿಟ್ಟ. ಓ ಹಂಗೆ. ಅದು ನನ್ನ ಮಾತಿಗೆ ವಿಜಯ್ ಕೊಡೋ ಮರ್ಯಾದೆ, ಗೌರವ. ಅದರಿಂದ ನೀನ್ ಅರ್ಥ ಮಾಡ್ಕೋಬೇಕಾಗಿರೋದು ಏನು? ಏನು? ವಿಜಯ್ ನಮ್ಮ ಪಾಲಿನ ಟೆನ್ಷನ್ ಅಲ್ಲ, ಟೆನ್ಷನ್ ತರೋದೂ ಇಲ್ಲ. ಅವನು ಯಾವ ಹುಡುಗಿ ಹಿಂದೆನೂ ಹೋಗಲ್ಲ. ಅವಳೇ ಬರ್ರೋ.
ಯಾರ್ರಿ ನೀವು ಒಂದ್ ಹುಡುಗಿ ಕೈ ಹಿಡ್ಕೊಂಡು ಈ ತರ ಎಳಿತಿರಲ್ಲ, ಒಂದ್ ಸ್ವಲ್ಪ ಕಾಮನ್ ಸೆನ್ಸ್ ಇಲ್ಲ ನಿಮ್ಗೆ? ನಮಸ್ಕಾರ ಸರ್. ಮಗಳೇ, ಇವ್ರು ಯಾರು ಅನ್ಕೊಂಡ? ನಮ್ಮ ಮಿನಿಸ್ಟ್ರು ಮಗ. ಮಾರ್ಕೆಟ್ ಸ್ಥಿತಿಗತಿ ವಿಚಾರಿಸಕ್ ಬಂದಿದ್ದಾರೆ ಅನ್ಸುತ್ತೆ ಅಲ್ವೇ ಸರ್? ಸರ್, ನಮ್ಮ ಮಗಳಿಗೆ ಅವಾಗ ತಲೆ ಸುತ್ತು ಬರುತ್ತೆ ಸರ್. ಈಗಲೂ ತಲೆ ಸುತ್ತು ಬಂತು ಅನ್ಸುತ್ತೆ, ಅದಕ್ಕೆ ಕೈ ಹಿಡಿದು ಈ ಕಡೆ ನಿಲ್ಸಿದ್ರ ಸರ್. ಎಲ್ಲ ನಿಮ್ಮ ಅಪ್ಪಂದೇ ಗುಣ ಸರ್. ಜನ ಸೇವೆ, ಜನಾರ್ದನ ಸೇವೆ ಅನ್ನೋ ಫ್ಯಾಮಿಲಿಯಿಂದ ಬಂದಾರಲ್ವಾ ಸರ್. ನಿಮ್ಮ ಸೇವೆ ಮುಂದುವರೆಯಲಿ ಸರ್. ತುಂಬ ಉಪಕಾರ ಆಯ್ತು. ಬರ್ತೀವಿ. ಬಾ ಮಗಳೇ, ಹೋಗೋಣ. ಅದೇ ಕಣ್ಣ, ಅವಳ ಬರ್ರೋ. ನಾನು ಅವಳು ಇಲ್ಲೇ ನೋಡಿದ್ದು. ನೋಡ್ದೆ ಅಂತಿದ್ಯಾ? ಅದೇ ನಾವಂತೂ ನೋಡಿಲ್ಲ. ಅದ್ ನೀನ್ ಹೇಗ್ ಡಿಸೈಡ್ ಮಾಡ್ತಿದ್ಯಾ ಅಂತ ನಂಗಂತೂ ಅರ್ಥ ಆಗ್ತಿಲ್ಲ ವಿಜಿ. ಅದನ್ನ ನಾನು ಎಷ್ಟೊತ್ತಿ ಬಗಳು ಅಮ್ಮ ಐ ಲವ್ ಯು, ಅಮ್ಮ ಐ ಲವ್ ಯು ಅಂತ ಅವಳ ಮೊಬೈಲ್ ರಿಂಗ್ ಟೌನ್. ಅದನ್ನ ಕೇಳಿಸ್ಕೊಂಡೆ ನಾನು ಇಲ್ಲಿಗೆ ಬಂದಿದ್ದು. ಮಾಮ್, ರಿಂಗ್ ಟೋನ್ ಅನ್ಕೊಂಡು ಹುಡ್ಕೋದ್ರೆ ಏನ್ ಪ್ರಯೋಜನ? ರಿಂಗ್ ಟೋನ್ ಯಾರು ಬೇಕಾದ್ರೆ ಇಟ್ಕೊಂಡಿರ್ಬೋದಲ್ವಾ? ಇಟ್ಕೊಂಡಿರ್ಬೋದು, ಆದ್ರೆ ಆ ಕಣ್ಣು, ನಾನ್ ನೋಡಿದ್ದು ಅವಳ ಕಣ್ಣು ಬೇರೆಯವ್ರದಾಗಿರಕ್ ಸಾಧ್ಯನೇ ಇಲ್ಲ. 1000 ಜನಗಳ ಮಧ್ಯೆ ಆ ವೇಲ್ ಕಟ್ಟಿರೋ ಮುಖ ಇದ್ರು ನಾನು ಆ ಕಣ್ಣನ್ ಗುರ್ತಿಡಿತೀನಿ. ಅಂದ್ರೆ ನನ್ ಕಣ್ಣು ಅವನ್ಗೆ ದಾರಿ ಮಾಡ್ಕೊಡ್ತಾ ಇದ್ಯಾ? ನನ್ನ ಕೆನ್ನೆ ಹೊಡೆದ ಕಣ್ಣದು ಸದ್ದು ಮಾಡಿದ್ದು ಅವಳು ಮೊಬೈಲ್. ಯಾಕಂದ್ರೆ ನನ್ನ ಕಿವಿ ಆ ಹಾಡು ಮಾಡ್ತಿಲ್ಲ. ಅಯ್ಯೋ ದೇವ್ರೆ, ಈ ಮೊಬೈಲ್ ರಿಂಗ್ ಟೋನ್ ಸುಳಿವ್ ಕೊಡ್ತಾ? ನನ್ನ ಸೇಡಿನ ಕಣ್ಣು ಆ ಕಣ್ಣನ್ ಮರೆಯಕ್ ಸಾಧ್ಯನೇ ಇಲ್ಲ. ಇದನ್ನ ಮೀರಿ ಈಗ ಇಲ್ಲಿದ್ದವಳು ಇದ್ದಕ್ಕಿದ್ದಾಗೆ ಮಾಯ ಆಗಕ್ ಸಾಧ್ಯನೇ ಇಲ್ಲ. ಇಲ್ಲೇ ಎಲ್ಲೋ ಇರ್ತಾಳೆ, ಹುಡುಕ್ಬೇಕಷ್ಟೇ. ಸುಶೀಲಾ, ಸುಶೀಲಾ, ಗಂಡಿನ ಜೀವನ ಹಾಳಾಗೋದಕ್ಕೆ ಕಾರಣ ಹೆಣ್ಣೆ. ಮದುವೆ ಆಗಕ್ಕೂ ಮುಂಚೆ ಗಂಡು ಆರಾಮಾಗಿರ್ತಾನೆ. ಹೆಂಡತಿ ಜೊತೆ ಸಪ್ತಪದಿ ತುಳಿದ್ರೆ ಸಾಕು, ಅವನಿಗೆ ಶನಿಕಾಟ ಪ್ರಾರಂಭ ಆಗ್ಬಿಡುತ್ತೆ. ಪಾಪ ಗಂಡು ಇದನ್ನೆಲ್ಲ ಹ್ಯಾಕ್ ಸಹಿಸ್ಕೊಳ್ತಾನೆ.
ಸಂಸಾರ ನಡೆಸೋಕೆ ಹೆಣ್ಣಿಗೊಂದು ಅವಕಾಶ ಕೊಟ್ಟು ಗಂಡು ಮಕ್ಕಳನ್ನ ಹೆತ್ತು ಸಂಸಾರ ಬ್ಯಾಲೆನ್ಸ್ ಮಾಡೋದಕ್ಕೆ ತಾಯಿಯಾಗೋ ಭಾಗ್ಯ ಕೊಡ್ತಾನೆ. ಆದ್ರೆ ನಿನ್ನಂತ ಹೆಂಡತಿ ಏನ್ ಮಾಡ್ತಾಳೆ? ಎರಡೆರಡು ಹೆಣ್ಮಕ್ಳನ್ನ ಹೆತ್ತು ನನ್ನ ದಿವಿನಾದ ಹಣೆಬರನ್ನ ಕೆತ್ತಿ ಬಿಡ್ತಾಳೆ. ಅವು ಹೆಣ್ಮಕ್ಳು ಅಪ್ಪನ ಸಂಪಾದನೆ ಖರ್ಚು ಮಾಡೋದು ಹಕ್ಕು ಅನ್ಕೊಂಡು ವಿತೌಟ್ ಬ್ಲಡ್ ನೀಡ್ ಶೇವ್. ಅಯ್ಯೋ ನನ್ನ ಹಣೆ ಬರಕ್ಕೆ. ನಾನ್ ಬೇಕಾದ್ರೆ ಯಾವ್ದಾರ ಕಂಪ್ನಿಗೆ ಮಾಡಲಾಗ್ಬೋದು ಕಣೆ. ಅಂಕಲ್, ನಿಮ್ಮ ನುಣುಪಾದ ಕೆನ್ನೆಗೆ ಕಾರಣ ಏನು ಅಂದ್ರೆ 2 ಹೆಣ್ಣು ಮಕ್ಕಳು. ನೋಡಿ, ಮಾತಾಡಿದ್ ಸಾಕು, ಸುಮ್ಮನಿದ್ಬಿಡಿ, ಈ ವಿಷಯ ಬಿಟ್ಬಿಡಿ. ಸುಮ್ಮನೆ ಇರ್ತೀನಿ ಕಣೆ, ನಾನು ಸುಮ್ಮನೆ ಇರ್ತೀನಿ. ನಾನು ಸುಮ್ಮನೆ ಇದ್ದ ಮಾತ್ರಕ್ಕೆ ಕಣ್ಮುಂದೆ 2 ಕಂಡಗಳು ಮಾಯ ಆಗ್ಬಿಡ್ತಾವೇನೆ. ಏ ದಡ್ಡಿ, ಒಂದ್ ಅರ್ಥ ಮಾಡ್ಕೊಳ್ಳೆ, ಹೆಣ್ಮಕ್ಳು ಹುಟ್ಟೋದೇ ಖರ್ಚು ಮಾಡಿಸೋದಕ್ಕೆ. ನಾವು ನಮ್ಮ ಜೀವನಕ್ಕೆ ಸಂಪಾದನೆ ಮಾಡೋದನ್ನ ಬಿಟ್ಟು ಬೇರೆಯವ್ರ ಜೀವನಕ್ಕೆ ದುಡಿಯೋದು ದರಿದ್ರಾನೇ. ಸಾಕು, ಸುಮ್ಮನೆ ಇರಿ. ಯಾಕ್ರೆ ಯಾಕೆ ಯಾವಾಗ್ಲೂ ದುಡ್ಡು 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 ಅಂತ ಸಾಯ್ತೀರಾ? ಮುತ್ತಿನಂತ ಮಕ್ಕಳಿದ್ದಾರೆ, ಅವ್ರ ದುಡ್ಡಿಗಿಂತ ದೊಡ್ಡವರಲ್ವಾ? ಇಷ್ಟಕ್ಕೂ ಗೀತಾ ನಿಮ್ ದುಡ್ಡು ಮೇಲೆ ಏನಿಲ್ವಲ್ಲ? ಅವಳು ದುಡ್ಡನ್ನ ಅವಳು ಸಂಪಾದನೆ ಮಾಡ್ಕೋತಾ ಇದ್ದಾಳೆ. ಅದು ಅಲ್ಲದೆ ಕಾವ್ಯನ್ ಸ್ಕೂಲ್ ಫೀಸು ಅವಳೇ ಕಟ್ತಾ ಇದ್ದಾಳೆ. ಹೆಣ್ಣು ಗಂಡು ಅನ್ನೋ ವ್ಯತ್ಯಾಸ ಇರೋದು ನೋಡೋ ದೃಷ್ಟಿಲೇ ಹೊರತು ತಗೊಳ್ಳೋ ನಿರ್ಧಾರಗಳಲ್ಲ. ಯಾವುದೇ ವ್ಯಕ್ತಿ ಆದ್ರೂ ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಧಾರಗಳನ್ನ ತಗೊಂಡ್ರೆ ಅವನು ಏನ್ ಬೇಕಾದ್ರೂ ಮಾಡ್ಬೋದು, ಎಷ್ಟು ದುಡ್ಡು ಬೇಕಾದ್ರೂ ಸಂಪಾದನೆ ಮಾಡ್ಬೋದು. ಬೆಲೆ ಅನ್ನೋದು ನಾವು ಕೊಡೋದ್ರಲ್ಲಿರುತ್ತೆ ಹೊರತು ಹೆಣ್ಣು ಗಂಡು ಅನ್ನೋ ಮಾತಲ್ಲ. ಜೀವನಕ್ಕೆ ಬೇಕಾಗಿರೋದನ್ನೆಲ್ಲ ದೇವರು ಕೊಟ್ಟಿದ್ದಾನೆ. ಆದ್ರೆ ಸಾಲ್ದು 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 ಅಂತ ಸಾಯ್ತಾ ಬದುಕೋದಕ್ಕಿಂತ ಕೊಟ್ಟಿರೋದನ್ನ ಅನುಭವಿಸ ನಿಮಗೆ ಆಗಿರ್ಬೋದಲ್ಲ. ಜೀವನದಲ್ಲಿ ದುಡ್ಡೇ ಮುಖ್ಯ ಅಲ್ಲ ರೀ, ಅದನ್ನ ಬಿಟ್ಟು ಬದುಕಿದೆ. ಸುಶೀಲಾ, ಸುಶೀಲಾ, ಇದೇ ನಿನ್ ಕಡೆ ಮಾತಾ? ನಾನ್ ನಂಬಿರೋದು ಅದನ್ನೇ. ಇನ್ನೊಂದ್ಸರಿ ಕೇಳ್ತಾ ಇದ್ದೀನಿ, ಇದೇ ನಿನ್ ಕಡೆ ಮಾತಾ? ಬಾ ನನ್ ಜೊತೆ. ರೀ ರೀ ಏಯ್, ನಿನ್ಕೋ, ಅಲ್ಲೇ ನಿನ್ಕೋ. ನೋಡಿದ್ರೇನೋ, ನಾನ್ ಕೂಗಿದ್ದಕ್ಕೆ ಇಡೀ ಮಾರ್ಕೆಟ್ ನನ್ ಕಡೆ ತಿರುಗ್ತು. ಆದ್ರೆ ಇವಳು ನೋಡು, ಅಲ್ಲೇ ನಿಂತಿದ್ದಾಳೆ. ಇನ್ನೂ ಮುಖ ಆ ಕಡೆನೇ ಇದೆ ಅಂದ್ಮೇಲೆ ನಾವು ಹುಡುಕ್ತಾರ ಹೆಣ್ಣು ಇವಳೆ ಕಣ. ನಿನ್ ಪಾಲಿಗೆ ಡೆತ್ ಮತ್ತೆ ಹೆಣ್ಣು ಎರಡು ಒಟ್ಟೊಟ್ಟಿಗೆ ಬಂದಿದೆ ಕಣ. ಡೆಡ್ ಹ್ಯಾಂಡ್. ಈಗ ನೀನ್ ಇನ್ನೆಲ್ಲೇ ಹೋಗಕ್ ಸಾಧ್ಯ? ನೋವೇ ಅಂದ್ರೆ ದಾರಿ ಇಲ್ಲ. ಇನ್ನು ನಿನ್ನ ಪಾಲಿಗೆ ನನ್ ಕಡೆಯಿಂದ ಇರೋದು ಬರೀ ನೋವೇ. ನನ್ ಕೈಯಿಂದ ತಪ್ಪಿಸ್ಕೊಳ್ಳೋದು ಅಷ್ಟು ಸುಲಭ ಅನ್ಕೊಂಡಿದ್ಯಾ? ಯು ನೋ ಐ ಆಮ್ ವಿಜಯ್.
ನನ್ನ ಕಾಲೇಜಿಗೆ ಬಂದು ನನ್ನ ಕೆನ್ನೆಗೆ ಬಾರಿಸಿ ನನ್ನ ಕಣ್ತಪ್ಸಿ ಓದೋಳ್ನ ನಾನು ಸುಮ್ಮನೆ ಬಿಡ್ತೀನಿ ಅನ್ಕೊಂಡಿದ್ಯಾ? ಇಳಿ ಸುಶೀಲಾ, ಇಳಿಯೇ. ರೀ, ಯಾಕ್ರಿ ಇಲ್ಲಿ ಕರ್ಕೊಂಬಂದಿದ್ದೀರಾ? ಹೇಳಿದ್ನಲ್ಲೇ ಪಾರ್ಟಿ ಮಾಡೋಕೆ ಅಂತ. ಏನು, ನೀವು ಹೋಟ್ಲಿಗೆ ಕರ್ಕೊಂಬಂದಿದ್ದೀರಾ? ಆಶ್ಚರ್ಯ ಆಗ್ತಿದ್ಯಾ? ಆ ನಿನ್ನ ಬದುಕಿನಲ್ಲಿ ಇನ್ನೂ ಎಷ್ಟು ಆಶ್ಚರ್ಯಗಳು ಕ್ಯೂನಲ್ಲಿ ನಿಂತ್ಕೊಂಡು ಕಾಯ್ತಾ ಇದೆ. ಬಾ ಹೇಳ್ತೀನಿ. ಹಾಗಲ್ಲ ರೀ. ರೀ, ಬಾ. ಏನ್ ಮಾಡ್ತಾ ಇದ್ದೀರಾ? ಎಲ್ಲ ನೋಡ್ತಾ ಇದ್ದಾರೆ. ನಾನೇನೋ ಮಾತಾಡ್ತಿರುವಾಗ, ನಾನೇನೋ ಹೇಳಕ್ ಹೊರಟಿರುವಾಗ ಅದನ್ನ ಅನುಚಾರವಾಗಿ ಕೇಳಬೇಕಾಗಿರೋದು ಅರ್ಧಾಂಗಿ ಆಗಿರೋ ನಿನ್ನ ಕರ್ತವ್ಯ. ಅದೇನು ಅಂತ ಹೇಳ್ತೀನಿ. ಬಾ. ಅಲ್ಲ ರೀ. ಬಾ ಹೇಳ್ತೀನಿ. ಕೂತ್ಕೋ, ಕೂತ್ಕೋ ಹೇಳ್ತೀನಿ. ಕೂತ್ಕೋ. ಇಷ್ಟು ದೊಡ್ಡ ಹೋಟ್ಲಿಗೆ ಯಾಕೆ ಕರ್ಕೊಂಬಂದ್ರಿ? ದೊಡ್ಡ ದೊಡ್ಡ ಜಾಗಗಳು ದೊಡ್ಡ ದೊಡ್ಡ ಪಾಠಗಳನ್ನ ಕಲಿಸುತ್ತೆ ಸುಶೀಲಾ. ಕಲಿಬೇಕಾದ ಅಗತ್ಯ ನಿನಗಿದೆ, ಕಲಿಸ್ಬೇಕಾಗಿರೋ ಅನಿವಾರ್ಯತೆ ನನಗಿದೆ. ಹಾ, ನೀನೇನ್ ಟೆನ್ಷನ್ ಮಾಡ್ಕೋಬೇಡ, ನೆಮ್ಮದಿಯಾಗಿರು. ಇವತ್ತು ನಮ್ಮಿಬ್ಬರ ದಾಂಪತ್ಯದಲ್ಲಿ ಹೊಸ ವಸಂತ. ನೀನು ನನಗೆ ಸ್ವಂತ, ಸದ್ಯಕ್ಕೆ ನಾನು ನಿನಗೆ ಪಾಠ ಹೇಳೋ ಸಂತ. ಸರ್ ಆರ್ಡರ್ ಪ್ಲೀಸ್. ನಿಮ್ಮ ಹೋಟ್ಲಲ್ಲಿ ಏನೇನು ಸಿಕ್ಕುತ್ತೆ? ಇಡ್ಲಿ ವಡ, ಸಾಗು ಪೂರಿ, ಮಸಾಲೆ ದೋಸೆ. ಸರ್ ಒಂದು 300ರಿಂದ 400 ಐಟಮ್ಸ್ ಇರುತ್ತೆ ಸರ್. ಇದನ್ನೆಲ್ಲ ಹೇಳ್ತಾ ಕೂತ್ಕೊಂಡ್ರೆ ಇವತ್ತು ನಿಮ್ಮ ಹತ್ರನೇ ಇರಬೇಕಾಗತ್ತೆ ಸರ್. ಮೆನುವಲ್ಲಿ ಇದೆ ಸರ್, ನೋಡಿ. ಅಂದ್ರೆ ಇದರಲ್ಲಿ ಇರೋದೆಲ್ಲ ಸಿಕ್ಕುತ್ತೋ? ಸಿಗುತ್ತೆ ಸರ್, ನೀವು ಆರ್ಡರ್ ಮಾಡೋದೆಲ್ಲ ಸಿಗುತ್ತೆ. ನಿಮ್ಮ ಹೋಟ್ಲಲ್ಲಿ ಅಡುಗೆ ಮಾಡೋರು ಹೆಣ್ಣು ಗಂಡು? ಗಂಡು ಸರ್, ಶುದ್ಧ ನಳಪಾಕ. ವೆರಿ ಗುಡ್. ಹಾಗಾದ್ರೆ ಎಲ್ಲ 2 ಪ್ಲೇಟ್ ತಗೊಂಡ್ ಬಾ, ಹೋಗು. ಪಾರ್ಸಲ್ಗೆ ಆಮೇಲೆ ಹೇಳ್ತೀನಿ. ಯಾಕ್ರಿ, ಇರೋದು ನಾವಿಬ್ರೆ ಅಲ್ವಾ? 2 ಪ್ಲೇಟ್ ಯಾಕೆ ಬೇಕು? ಯಾಕೆ ಅಷ್ಟೊಂದು ಐಟಮ್? ಅದು ಮುಖ್ಯ ಅಲ್ಲ ಕಣೆ, ಸಮಯ ಸಿಕ್ಕಾಗ ಸರಿಯಾಗಿ ಕತ್ತರಿಸೋದಷ್ಟೇ ಮುಖ್ಯ. ಅನ್ಕೊಂಡ್ ಕೆಲ್ಸನ ಅನ್ಕೊಂಡ್ ಸಮಯದಲ್ಲಿ ಮಾಡೋದು ನನ್ನ ಅಭ್ಯಾಸ. ನೀನೋಗ್ ತಗೊಂಡ್ ಬಪ್ಪ. ಆಯ್ತು ಸರ್. ರೀ, ಇವತ್ತೇನಾಗಿದೆ ನಿಮ್ಗೆ? ಯಾಕೆ ಹೀಗೆ ಆಡ್ತಿದ್ದೀರಾ? ಇಷ್ಟು ದೊಡ್ಡ ಹೋಟ್ಲಿಗೆ ನಾನು ಯಾವತ್ತೂ ಬಂದೇ ಇಲ್ಲ. ನನಗೆ ಕೈ ಕಾಲೆಲ್ಲ ನಡುಗ್ತಾ ಇದೆ ರೀ. ಹಸಿವಾಗಿರ್ಬೇಕು ಸುಶೀಲಾ. ಬಂದ್ಮೇಲೆ ಎಲ್ಲನೂ ಚೆನ್ನಾಗಿ ತಿನ್ನು, ಸರಿ ಹೋಗುತ್ತೆ. ಕಾಂಪೌಂಡ್ ಹತ್ತುವಾಗ ಕೈ ಹಿಡಿದು ಎಳ್ದಿದ್ದೆ, ಕಣ್ಣು ಮಾತ್ರ ಕಾಣಿಸಿ ಮುಖ ಎಸ್ಕೇಪ್ ಆಯ್ತು. ನೀವ್ ಇಳ್ಕೊಂಡಿದ್ ಬೀದಿಯಲ್ಲಿ ಮನೆ ಮನೆ ಹುಡ್ಕೊಂಬಂದೆ. ಆದ್ರೆ ಅಮ್ಮನ ಕಡೆಯಿಂದ ಅರ್ಜೆಂಟ್ ಕಾಲ್ ಬಂದು ಅದೃಷ್ಟ ನಿನ್ನನ್ನು ಎಸ್ಕೇಪ್ ಮಾಡಿಸ್ತು. ಆದ್ರೆ ಈಗ ಬಚಾವ್ ಆಗೋದಕ್ಕೆ ಚಾನ್ಸೇ ಇಲ್ಲ. ಬಿಕಾಸ್ ದಾರಿ ಎಂಡ್. ಇವತ್ತು ಈ ವಿಜಯ್ ಕಡೆಯಿಂದ ನರ್ಕದ ಪರಿಚಯ ಆಗುತ್ತೆ, ನೋಡ್ತಾ ಇರೋ. ವಿಜಯ್ ಮತ್ತೆ ಬೇಲ್ ಸುತ್ಕೊಂತಿದ್ದಾಳ ಕಣೋ. ಮಗ ಗ್ಯಾರಂಟಿ ಕಾಂಪೌಂಡ್ ಹಾರ್ತಾಳೋ. ಏಯ್, ತಪ್ಪಿಸ್ಕೋಬೇಡ. ಏಯ್, ಹಿಡೀರೋ.
ಯಾಕಮ್ಮ ಏನಾಯ್ತು? ಯಾಕೆ ಈ ರೀತಿ ಓಡ್ ಬಂದೆ? ಸ್ವಲ್ಪ ನೋಡ್ಕೊಂಡ್ ಬರೋದಲ್ವಾ? ಏನಾರ ಹೆಚ್ಚು ಕಡಿಮೆ ಆಗಿದ್ದೀರಾ? ಏನ್ ಗತಿ? ಉತ್ತರ ಕೊಡ್ಬೇಕಾದವರು ನಾವಾಗ್ತಿದ್ವಿ. ತಪ್ಪು ನಿಮ್ ಕಡೆಯಿಂದ ಆದ್ರೂ ಆ ತಪ್ಪಿನ ಹೊಣೆಗಾರಿಕೆನ ನಾವು ಹೊತ್ಕೋಬೇಕಾಗತ್ತೆ ಅಲ್ವೇನಮ್ಮ? ಸರ್, ಅದು ಅವ್ರು ನನ್ನ ಅಟ್ಟಿಸ್ಕೊಂಡು ಬರ್ತಾ ಇದ್ದಾರೆ. ವಿಜಯಪ್ಪ, ಬಾರೋ ಜಲ್ದಿ. ಈ ಪೋಲಿ ಪುಂಡ್ರು ಹೂವಿನ ಮಂಡಿಗೂ ಬಂದು ತೊಂದರೆ ಕೊಡ್ತಾ ಇದಾರ? ಅವ್ರು ಯಾರು ಅಂತ ಗುರುತಿಸ್ತೇನಮ್ಮ? ಇಲ್ಲ ಸರ್. ನನ್ನ ಕ್ಷೇತ್ರದಲ್ಲಿ ಹೆಣ್ಮಕ್ಳಿಗೆ ಇಂಥ ಸ್ಥಿತಿನ? ಒಂದ್ ನಿಮಿಷ ಇರಮ್ಮ. ರೇ ನಾರಾಯಣ ಸ್ವಾಮಿ, ಸ್ಟೇಷನ್ ಅಲ್ಲಿ ಕುತ್ಕೊಂಡು ಏನ್ರಿ ಮಾಡ್ತಾ ಇದ್ದೀರಾ? ಇಲ್ಲಿ ಹೂವಿನ ಮಂಡಿಲಿ ಪುಂಡು ಪೋಖ್ರಿಗಳು ಜಾಸ್ತಿ ಆಗಿದ್ದಾರೆ. ತಕ್ಷಣ ಹೋಗಿ ಬನ್ನಿ ಇಲ್ಲಿ. ಆಮೇಲೆ ಇನ್ನೊಂದು ವಿಷಯ, ಅರ್ಧ ಗಂಟೆಗೆ ಒಂದ್ಸಲಿ ಬೀಟ್ ಬರೋ ತರ ನೋಡ್ಕೊಳ್ಳಿ. ನನ್ನ ಕ್ಷೇತ್ರದಲ್ಲಿ ಹೆಣ್ಮಕ್ಳು ರಾತ್ರಿ ಹೊತ್ತಲ್ಲೂ ನಿರ್ಭಯವಾಗಿ ಓಡಾಡ್ಬೇಕು ಅಂತ ನಾನು ಅನ್ಕೊಂಡಿದ್ರೆ ಇಲ್ಲಿ ಹಗಲೊತ್ತಲ್ಲೇ ಏನ್ರಿ ಆಗ್ತಾ ಇದೆ? ಏನ್ ಮಾಡ್ತಾ ಇದೀರಾ ನೀವೆಲ್ಲ? ಹಿಗಡಿ, ಏನೋ ಇದು? ಈ ಕಡೆ ಅಪ್ಪನ ಅಧಿಕಾರ, ಆ ಕಡೆ ವಿಜಿ ನಿರ್ಧಾರ, ಸೆಂಟ್ರಲ್ ನಮ್ಗತಿ. ಅರೋಹರ, ಅವತ್ತು ಇದೇ ಹುಡುಗಿ ನೋಡ್ಕೊಂಡು ಯಾವ್ದೋ ಮನೆಗೆ ಹೋಗಿ ಯಾರ್ದೋ ಕೈಯಲ್ಲಿ ಏಟ್ ತಿಂದಿದೀವಲ್ಲೋ. ಇವತ್ತು ಈ ಅಪ್ಪನ ಮಾತು ಕೇಳಿ ಪೊಲೀಸರು ಗ್ಯಾರಂಟಿ ಲಾಠಿ ಏಟ್ ಕೊಡ್ತಾರೆ ಮಗ. ಆ ಸೌಭಾಗ್ಯ ನೀ ಇದೆಯಾ ಮಗ? ಮಗ, ಈ ವಿಷಯ ವಿಜಿಗಳನ್ನ ಬಾರೋ. ಬನ್ರಿ ಬೇಗ. ಸಾರಿ ನಮ್ಮ, ಅವ್ರನ್ನ ಪೊಲೀಸವ್ರು ಬಂದು ವಿಚಾರಿಸ್ಕೊಳ್ತಾರೆ. ಇನ್ಮೇಲೆ ಇಂಥ ಘಟನೆ ನಡೀದಿರೋ ತರ ನಾನ್ ನೋಡ್ಕೋತೀನಿ. ಅಂದ್ಹಾಗೆ ನಿಮ್ ಮನೆ ಇಲ್ಲಮ್ಮ ಇರೋದು? ದೇವ್ರ ಬೀದಿಲಿ, ದೇ ಅಂದ್ರೆ ಬೃಂದಾವನ್ ಕಾಲೋನಿಲಿ. ಓ, ಬೃಂದಾವನ್ ಕಾಲೋನಿ ಅಂದ್ರೆ ನಾವು ಅಲ್ಲಿಗೆ ಹೋಗ್ತಾ ಇದೀವಿ. ಬಾ, ಹೋಗ್ತಾ ನಾನು ನಿನ್ನ ಡ್ರಾಪ್ ಮಾಡ್ತೀನಿ. ಪರವಾಗಿಲ್ಲ ಸರ್, ನಾನು ಇಲ್ಲಿಂದಾನೇ ಹೋಗ್ತೀನಿ. ಬೇಡಮ್ಮ, ಆ ಹುಡುಗರು ಮತ್ತೆ ಬಂದು ತೊಂದರೆ ಕೊಟ್ರು ಕೊಡ್ಬಹುದು. ಇಷ್ಟಕ್ಕೂ ಅಪಾಯ ಒಂದ್ಸತಿ ಕಣ್ಣಿಗೆ ಬಿದ್ಮೇಲೆ ನಿನ್ ಕ್ಷೇಮ ನಮ್ಮ ಯಜಮಾನ್ರ ಕರ್ತವ್ಯ. ಬಾ ಕಾರಲ್ಲಿ. ಇಲ್ಲ ಆಂಟಿ, ಪರವಾಗಿಲ್ಲ. ಬಾರಮ್ಮ. ಏನೋ ಮಗ, ಅವಳು ನಿಮ್ಮ ಅಪ್ಪನ ಕಾರ್ಗೆ ಅಡ್ಡ ಹಾಕುದ್ಲಲ್ಲೋ? ಅಡ್ಡ ಹಾಕೋದು ಮಾತ್ರ ಅಲ್ಲ, ಅದ್ರಲ್ಲಿ ಹತ್ಕೊಂಡು ಹೋಗ್ತಿದ್ದಾಳಲ್ಲ ಮಗ. ನಾನು ನೋಡ್ತಾನೆ ಇದ್ದೀನಿ ತಾನೆ. ಅಯ್ಯೋ, ಅದಕ್ಕೆ ನೀನ್ ಬ್ರೇಕ್ ಆಗಿ ಇಲ್ಲೇ ನಿಂತ್ಕೊಂಡ್ಬಿಟ್ಟೆ ಗುರುವೆ. ನಾವೇನಾರ ಯಾಮಾರಿ ಸ್ವಲ್ಪ ಜೋರಾಗಿ ಓಡಿದ್ರೆ ಸಿಕ್ಕಂಡು ಸಾಯ್ತಿದ್ವಲ್ವೋ. ಈಗ ಏನ್ ಮಾಡೋದು ಮಗ? ಇನ್ನೇನ್ ಮಾಡೋದು? ಡ್ರಾಪ್ ಮಾಡೋದು? ಚಾನ್ಸೇ ಇಲ್ಲ. ಲೋ ಮಗ, ಅವಳು ಕೂತಿರೋದ್ ನಿಮ್ಮಪ್ಪನ ಕಾರಲ್ಲೋ? ಅಂದ್ಮೇಲೆ ಲಾಕ್ ಆದ್ಲು ತಾನೆ. ಏನೋ ಹೇಳ್ತಿದ್ಯಾ? ಅವಳು ನಮ್ಮ ಅಪ್ಪನ ಗಾಡಿಯಿಂದ ಇಳಿಯೋ ತನಕ ಅಲ್ಲೇ ಇರ್ಬೇಕಲ್ವಾ? ಅವಳು ಇಳಿಯೋದಕ್ಕಿಂತ ಮುಂಚೆ ನಮ್ಮ ಅಪ್ಪನ ಗಾಡಿಗೆ ನಾನ್ ಎಂಟ್ರಿ ಕೊಡ್ತೀನಿ. ನನ್ ಜೊತೆ ಒಪ್ಪ ಬಂದ್ರೆ ಸಾಕು. ತಿಗಡಿ, ಬೈಕ್ ತಗೊಂಬಾ. ತಿನ್ನು ಸುಶೀಲ. ಪಾರ್ಟಿ ನಾನ್ ಕರ್ಕೊಂಬಂದಿದ್ರು. ಪಾರ್ಟಿ ನಿಂದೇನೋ ತರ ಚೆನ್ನಾಗಿ ತಿನ್ನು. ಅಲ್ಲ ರೀ, ಯಾವತ್ತು ನಾವು ಇಷ್ಟು ದೊಡ್ಡ ಹೋಟ್ಲಿಗೆ ಬಂದಿಲ್ಲ ಅಲ್ವಾ? ಎಲ್ಲದಕ್ಕೂ ಸಮಯ ಕೂಡ್ ಬರ್ಬೇಕಲ್ವೇನೆ ಸುಶೀಲ? ತಿನ್ನೋಕೆ, ತಿದ್ಕೊಳ್ಳೋದಕ್ಕೆ, ಆಡೋಕೆ, ಅನುಭವಿಸೋಕೆ, ಆನಂದಕ್ಕೆ, ಆಶ್ಚರ್ಯಕ್ಕೆ ಎಲ್ಲದಕ್ಕೂ ಕಾಲ ಕೂಡ್ ಬಂದಾಗಲ್ವೇನೆ ಸಂತೋಷ. ತಿನ್ನು ತಿನ್ನು. ರೀ, ಅದೇನೋ ಪರೀಕ್ಷೆ ಅಂತ ಹೇಳಿ ಕರ್ಕೊಂಬಂದ.
ಪರೀಕ್ಷೆ ಅಂದ್ರೆ ಥಿಯರಿ ಕಣೆ, ಓದಿದ್ದನ್ನ ಪರೀಕ್ಷೆಯಲ್ಲಿ ಬರೆಯೋದು. ಬಾಯಾಟ ಮಾಡಿದ್ರೆ ಬಂದ್ಬಿಡುತ್ತೆ, ಆದ್ರೆ ಜೀವನ ಹಾಗಲ್ಲ, ಪ್ರಾಕ್ಟಿಕಲ್ಲು. ಈಗ ಈಜನ್ನ ಬರೆಯೋಕ್ಕಾಗತ್ತಾ? ನೀರು ಬಿದ್ದ ಮೇಲೆ ಗೊತ್ತಾಗುತ್ತೆ ಅಲ್ವಾ? ಅಂದ್ರೆ ನನ್ಗೇನ್ ಅರ್ಥ ಆಗ್ತಿಲ್ಲ. ಆಗತ್ತೆ. ತಿನ್ನು. ಸುಶೀಲಾ, ನಿಂಬೆಹಣ್ಣು ನೀರು ಕೊಟ್ಟಿದ್ದಾರೆ ಅಂತ ಸಕ್ಕರೆ ಹಾಕೊಂಡು ಪಾನಕ ಮಾಡಿ ಕುಡಿದ್ಬಿಡ್ಬೇಡ. ಅದು ಬಿಸಿನೀರು ನಿಂಬೆಹಣ್ಣು ಕೈ ತೊಳೆಯ ಕೊಟ್ಟಿದ್ದಾರೆ, ಗೊತ್ತಾಯ್ತಾ? ನಿಂಬೆ ಹುಳಿ ಜಿಡ್ಡು ತೆಗೆಯುತ್ತೆ, ನೀರು ಅದನ್ನ ತೊಳೆಯುತ್ತೆ. ಅದೇ ಸಂಸಾರ. ಬುದ್ಧಿಲಿರೋ ಜಿಡ್ಡನ್ನ ತೆಗಿಬೇಕು. ಬಿಲ್ ಕೊಡಪ್ಪ. ಎಷ್ಟಾಯ್ತು ಸರ್? 4390 ರುಪೀಸ್ ಸರ್. ಇರ್ಲಿ ನನ್ನ ಹೆಂಡತಿ ನಿಧಾನ ತಿಂತಾಳೆ, ತಿನ್ಲಿ, ಆಮೇಲೆ ಕೊಡ್ತೀನಿ. ಸೋಮ್ ತಂದಿದ್ಯಾ? ಹಾಂ ಸರ್. ಹಾಕು. ಇನ್ನು ಸುಶೀಲಾ, ರೀ, ಬಿಲ್ಲು ತುಂಬಾ ಜಾಸ್ತಿ ಆಯ್ತಲ್ವಾ? ಅಯ್ಯೇ ಆಗ್ಲಿ ಬಿಡೆ, ಬಿಲ್ ಏನ್ ನಾನು ಕೊಡಲ್ವಲ್ಲ. ಆಗ್ಲಿ ಬಿಡುವ. ಮತ್ತೆ ಇನ್ಯಾರು ಕೊಡ್ತಾರೆ? ನೀನು. ಇನ್ನು ಯಾಕಮ್ಮ ಹೆದರ್ಕೊಂಡು ಕೂತಿದ್ಯಾ? ಬೆನ್ನಿಗೆ ಬಿದ್ದಿದ್ದ ಅಪಾಯ ದೂರ ಆಯ್ತಲ್ಲ, ಆರಾಮಾಗಿ ಕೂತ್ಕೊ. ಆಮೇಲೆ ಒಂದು ವಿಷಯ, ಬದುಕಲ್ಲಿ ಬೇಕಾದಷ್ಟು ಕಷ್ಟಗಳು ಬರಬಹುದು, ಆದ್ರೆ ಅದಕ್ಕೆ ಹೆದರ್ಕೊಂಡು ಓಡ್ ಹೋಗ್ಬಾರ್ದು. ಧೈರ್ಯವಾಗಿ ಎದುರಿಸಿ ನಿಲ್ಬೇಕು. ಅರ್ಥ ಆಯ್ತಾ? ಆಮೇಲೆ ಒಂದು ವಿಷಯ, ಬದುಕಲ್ಲಿ ಬೇಕಾದಷ್ಟು ಕಷ್ಟಗಳು ಬರಬಹುದು, ಆದ್ರೆ ಅದಕ್ಕೆ ಹೆದರ್ಕೊಂಡು ಓಡ್ ಹೋಗ್ಬಾರ್ದು. ಧೈರ್ಯವಾಗಿ ಎದುರಿಸಿ ನಿಲ್ಬೇಕು. ಅರ್ಥ ಆಯ್ತಾ? ನಮ್ ವಿಜಯ್ ಅಲ್ವಾ? ವಿಜಿ, ಏನಾದ್ರೂ ಬೇಕಿತ್ತಾ ಅಥವಾ ನಮ್ ಕಾರ್ ನೋಡ್ ಮಾತಾಡೋಕ್ ಬಂದ್ಯಾ? ಅಮ್ಮ, ನಮ್ಮ ಫ್ರೆಂಡ್ ಅಪ್ಪನಿಗೆ ಸೀರಿಯಸ್ ಆಗಿದೆ ಅಂತಮ್ಮ, ಅದಕ್ಕೆ ಅವ್ರನ್ನ ಹಾಸ್ಪಿಟ್ಲಿಗೆ ಸೇರ್ಸೋಕೆ ನನ್ನ ಕಾರ್ ಕೊಟ್ಟು ಕಳಿಸ್ದೆ. ಇಫ್ ಯು ಡೋಂಟ್ ಮೈಂಡ್, ನನಗೆ ಮನೆ ತನಕ ಡ್ರಾಪ್ ಸಿಗುತ್ತಾ? ವಿಜಿ, ಅದನ್ನು ಕೇಳ್ಬೇಕೇನಾ? ಬಾ ಕೂತ್ಕೋ ಬಾ. ಥ್ಯಾಂಕ್ ಯು ಅಪ್ಪ.
ನನ್ ಮಗ ಮತ್ತೊಬ್ರು ಕಷ್ಟದಲ್ಲಿದ್ದಾರೆ ಅಂದ್ರೆ ಕಾರೇ ಕೊಟ್ಟು ಬಂದ್ಬಿಡ್ತಾನೆ. ಗುಣದಲ್ಲಿ ಅಪ್ರಂಜಿ. ಬಿಲ್ಲು ತುಂಬಾ ಜಾಸ್ತಿ ಆಯ್ತಲ್ವಾ? ಆಗ್ಲಿ ಬಿಡೆ, ಬಿಲ್ ಏನ್ ನಾನು ಕೊಡಲ್ವಲ್ಲ. ಮತ್ತೆ ಇನ್ಯಾರು ಕೊಡ್ತಾರೆ? ನೀನು. ರೀ ಸುಮ್ಮನೆ ಇರ್ರಿ, ತಮಾಷೆ ಮಾಡಬೇಡಿ. ರೇ, ಈ BP ಶ್ರೀನಿವಾಸ ಯಾವತ್ತು ತಮಾಷೆ ಮಾಡೋದೇ ಇಲ್ಲ. ರೀ ನನ್ನ ಹತ್ರ ಅಷ್ಟೊಂದು ದುಡ್ಡು ಎಲ್ಲಿದೆ? ನೀನ್ ಹೇಳಿದ್ದನ್ನೇ ಹೇಳ್ತಾ ಇದ್ದೀನಿ ಅರ್ಧಾಂಗಿ. ಬೆಲೆ ಅನ್ನೋದು ನಾವು ಕೊಡೋದ್ರಲ್ಲಿ ಇರುತ್ತೆ ಹೊರತು ಇರೋದ್ರಲ್ಲಿ ಇರೋದಿಲ್ಲ ಅಂದೆ ಅಲ್ಲ. ದುಡ್ಡೇ ಜೀವನ ಅಲ್ಲ, ಬದುಕೋಕೆ ದುಡ್ಡೇ ಮುಖ್ಯ ಅಲ್ಲ, ಅದಿಲ್ದೇನೆ ಬದುಕ್ಬೋದು ಅಂತ ಘಂಟಾಘೋಷವಾಗಿ ಹೇಳಿದೆ. ಈಗ ನಿನ್ನ ಹತ್ರ ದುಡ್ಡಿಲ್ಲ. ಬದುಕೋಕೆ ದುಡ್ಡು ಮುಖ್ಯ ಅಲ್ಲ ಅಂದೆ ಅಲ್ಲ. ಈಗ ದುಡ್ಡು ಹ್ಯಾಕ್ ಕೊಟ್ಟು ಬರ್ತೀವಿ ನೋಡ್ತೀನಿ. ರೀ ಎಂತ ಕೆಲಸ ಮಾಡ್ತಾ ಇದ್ದೀರಾ? ಏನ್ ಮಾಡ್ತಿದ್ದೀರಾ ನೀವು? ಪಾಠ ಕಲಿಸ್ತಾ ಇದ್ದೀನಿ, ದುಡ್ಡಿಲ್ದೆ ಪಾಠ ಕಲಿಸ್ತಾ ಇದ್ದೀನಿ. ಬೇರೆ ಪಾರ್ಸಲ್ ರೆಡಿ ಏನಪ್ಪ? ಕೂತ್ಕೋ ಸುಶೀಲ. ಕೂತ್ಕೋ ಅಂದೆ. ಪಾರ್ಸಲ್ ಕೊಡಪ್ಪ. ಆತಂಕ ಅಲ್ಲೇ ಕಳೀತು ಅನ್ಕೊಂಡೆ, ಆದ್ರೆ ಇಲ್ಲೇ ಎದುರುಗಡೆ ಬಂದು ಕೂತ್ಕೋತಲ್ಲ ದೇವ್ರೆ, ಇವಾಗ ಏನ್ ಮಾಡ್ತಾನೋ. ಮಾತಲ್ಲೇ ಕಾಡ್ತೀನಿ, ಅದೇ ಮಾತು ಮುಗಿಯೋಷ್ಟರಲ್ಲೇ ನಿನ್ನ ಲಾಕ್ ಮಾಡ್ತೀನಿ. ಏನಮ್ಮ ಇದು? ನಮ್ಮ ಕಾರಲ್ಲಿ ಯಾರೋ ಬೇರೆಯವ್ರು ಬಂದು ಕೂತಿದ್ದಾರೆ. ಅಪ್ಪ, ನಿಮ್ಮ ಸಮಾಜ ಸೇವೆನಾ? ಸರಿಯಾಗಿ ಗೆಸ್ ಮಾಡಿದೆ ಮಗನೇ. ಮತ್ತೆ ನಮ್ ವಿಜಯ್ದು ಸೂಕ್ಷ್ಮ ದೃಷ್ಟಿ. ನಿಜಾಮ, ನನ್ನ ದೃಷ್ಟಿಗೆ ಬಿದ್ದಿದ್ದೋ ಯಾವತ್ತೂ ಮರೆಯಾಗಲ್ಲ. ಪಾಪ ಕಣೋ, ಈ ಹುಡುಗಿ ಸಡನ್ ಆಗಿ ಮಾರ್ಕೆಟ್ ಹತ್ರ ನಮ್ ಕಾರಿಗೆ ಅಡ್ಡ ಬಂದ್ಲು. ನೋಡಿದ್ರೆ ಯಾರೋ ಪೋಲಿ ಹುಡುಗರು ಇವಳು ಬೆನ್ನ ಹಿಂದೆ ಬಿದ್ದಿದ್ರು. ಹೌದಮ್ಮ? ಈ ಪೋಲಿ ಪುಂಡ್ರೆಲ್ಲ ಜಾಸ್ತಿ ಆದ್ರಪ್ಪ. ನಿನ್ ಫ್ರೆಂಡ್ಸ್ ಎಲ್ಲ ಅದೇ ಏರಿಯಾದಲ್ಲಿರೋದಲ್ವೇನೋ? ಅಮ್ಮ, ಅವ್ರು ಯಾರು ಪೋಲಿ ಪುಂಡ್ರು ಅಲ್ಲಮ್ಮ. ಗೊತ್ತು ಕಣ, ಅವ್ರಿಗೆ ಹೇಳಿ ಆ ಮಾರ್ಕೆಟ್ ಏರಿಯಾದಲ್ಲಿ ತೊಂದರೆ ಕೊಡ್ತಾರೋ ಗುಂಪನ್ನ ಗುರ್ತಿಸ್ಬೋದಲ್ವಾ? ನಾನು ಫೋನ್ ಮಾಡಿ ಪೊಲೀಸವ್ರಿಗೆ ವಿಷಯ ತಿಳಿಸಿದ್ದೀನಿ. ಅವ್ರ ಕಣ್ ತಪ್ಪಿಸ್ಕೊಂಡವ್ರನ್ನು ಬಿಡಬಾರ್ದು ಅಂತ. ಬಿಡಬಾರ್ದು. ತಪ್ಪಿಸ್ಕೊಳ್ಳೋರ್ನ ಯಾವತ್ತೂ ಬಿಡಬಾರ್ದು. ಪಾಪ, ಈ ಹುಡುಗಿ ಅದೆಷ್ಟು ಹೆದರ್ಕೊಂಡ್ಬಿಟ್ಟಿದ್ಲು ಗೊತ್ತಾ? ಹೆದರ್ಕೊಳ್ಬಾರ್ದಮ್ಮ. ನೀನು ಈ ಬೀದಿ ನಾಯಿ ನೋಡಿದ್ಯಲ್ವಾ? ನಾವು ಓಡೋದ್ರೆ ಅದು ನಮ್ಮ ನಟ್ಟಿಸ್ಕೊಂಡು ಹಿಂದೆ ಬರುತ್ತೆ. ಅದೇ ನಾವು ನಿಂತು ಹಿಂದೆ ತಿರುಗಿ ಒಂದು ಹೆಜ್ಜೆ ಇಟ್ರೆ ಅದು ಹಿಂದೆ ಸರಿಯುತ್ತೆ. ನೀನು ಅದೇ ಮನೋಭಾವನೆಯನ್ನು ಬೆಳೆಸ್ಕೋಬೇಕು. ಓಕೆ? ಆಯ್ತು ಸರ್, ಇನ್ಮೇಲೆ ಬೀದಿ ನಾಯಿಗಳ ಬಗ್ಗೆ ಸ್ವಲ್ಪ ಹುಷಾರಾಗೇ ಇರ್ತೀನಿ. ಡ್ರೈವರ್, AC ಆನ್ ಇದೆ ತಾನೆ? ಆನ್ ಇದೆ ಸರ್. ಮೈಯೆಲ್ಲ ನಡುಗ್ತಾ ಇದೆ. ಪಾಪ, ಈ ಹುಡುಗಿ ಮುಖಕ್ಕೆ ಬಟ್ಟೆ ಕಟ್ಕೊಂಡು ಕೂತಿದ್ದಾರೆ. ಏನಾದ್ರೂ ಸಮಸ್ಯೆನಾ? ಈಗಿನ ಕಾಲದ ಹುಡುಗಿರ್ಗೆ ಇದೊಂದು ಅಭ್ಯಾಸ ಕಣೋ. ಮುಖ ಎಲ್ಲಿ ಟ್ಯಾನ್ ಆಗ್ಬಿಡುತ್ತೋ ಅಂತ ಬಟ್ಟೆಲಿ ಮುಖ ಮುಚ್ಕೊಂಡು ಓಡಾಡ್ತಾರೆ. ಈ ಹುಡುಗಿ ಎದುರುಕೊಂಡಾಗಿಂದ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ.
ಇನ್ನ ಯಾರು ನಿನ್ನ ಟಚ್ ಮಾಡಕ್ ಆಗೋದಿಲ್ಲ. ಆರಾಮಾಗಿ ಕುತ್ಕೊಂಬ. ಅಂದ್ರೆ ಕಷ್ಟಪಟ್ಟು ವೇಲಲ್ಲಿ ಕಟ್ಟಿರೋ ಆ ಮುಖಕ್ಕೆ ಚೂರು ಸ್ವತಂತ್ರ ಕೊಡಿ ಅಂತ. ವೇಲ್ ತೆಗೆದ್ರೆ ನಾನು ಯಾರು ಅಂತ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಆದ್ರೆ ಬೇರೆ ವಿಧಿನೇ ಇಲ್ಲ. ಮೇಡಮ್, ಬೇರೆ ಇನ್ನೂ ಏನಾದರೂ ಆರ್ಡರ್ ಮಾಡೋದಿದೆಯಾ? ಇಲ್ಲಪ್ಪ, ಬೇರೆ ಏನ್ ಬೇಡ. ಏನೋ ನಿಮ್ಮಂಥ ಕಸ್ಟಮರ್ಗಳು ದಿನಕ್ಕೊಂದು 10 ದಿನ ಬಂದ್ಬಿಟ್ರೆ ಬೇರೆ ಗಿರಾಕಿಗಳೇ ಬೇಡ ನೋಡಿ. ಲೋ ಸಪ್ತಗಿರಿ, ಸರ್ ಕಸ್ಟಮರ್ ಜೊತೆ ಏನೋ ನಿನ್ ಮಾತುಕತೆ. ಸರ್ ಬಿಲ್ಲು ಬಿಲ್ ಕೊಡ್ತಾರೆ ಬಿಡ. ಇಷ್ಟೊಂದು ಆರ್ಡರ್ ಮಾಡಿದರೆ ಸ್ವಲ್ಪ ಸುಧಾರಿಸ್ಕೊಳ್ಳಿ. ಮೇಡಮ್, ಯಜಮಾನರು ಆಚೆ ಹೋಗಿದ್ದನ್ನ ನಾನು ನೋಡಿದೆ. ATMಗೆ ದುಡ್ಡು ತರಕ್ಕೆ ಹೋಗಿದ್ದಾರೆ ಅನ್ಸುತ್ತೆ. ನಮ್ಮ ಹತ್ರನೇ ಸ್ವೈಪಿಂಗ್ ಮೆಷಿನ್ ಇತ್ತಲ್ಲ ಮೇಡಮ್, ಪಾಪ ಅವ್ರ ಗಮನಕ್ಕೆ ಬಂದಿಲ್ಲ ಅನ್ಸುತ್ತೆ. ಬರ್ಲಿ ನೀವು ಆರಾಮಾಗಿರಿ. ಸಪ್ತಗಿರಿ, ಸ್ವಲ್ಪ AC ಜಾಸ್ತಿ ಮಾಡು. ಸರ್. ಅಯ್ಯೋ ದೇವ್ರೆ, ನಾನು ಒಳ್ಳೆ ಬಿಟ್ಟು ಹೊರಟೋದ್ರು. ನನ್ನ ಹತ್ರ ಬೇರೆ ನಯ ಪೈಸೆ ಇಲ್ಲ. ಅಂಥದ್ರಲ್ಲಿ 1000 ರೂಪಾಯಿ ಬೆಲ್ಲು ನಾನು ಎಲ್ಲಿಂದ ಕಟ್ಟೋದು? ಏನ್ ಮಾಡ್ಲಿ? ಇರೋ ವಿಷಯನ ಮ್ಯಾನೇಜರ್ ಹತ್ರ ಹೇಳ್ಬಿಡ್ತೇನೆ. ಏನ್ರಿ ಇಷ್ಟೊಂದು ತಿಂದಿದ್ದೀರಾ? ದುಡ್ಡಿಲ್ಲ ಅಂದಮೇಲೆ ಯಾಕ್ರಿ ಆರ್ಡರ್ ಮಾಡಬೇಕು? ಯಾಕ್ರಿ ತಿನ್ಬೇಕು? ಮಾನ ಮರ್ಯಾದೆ ಇಲ್ವಾ? ಆರ್ಡರ್ ಮಾಡ್ಬೇಕಾದ್ರೆ ನಿಮ್ಗೆ ಜ್ಞಾನ ಇಲ್ವಾ? ತಿನ್ಬೇಕಾದ್ರೆ ಚೆನ್ನಾಗಿ ಇಳಿಸ್ಕೋತೀರಾ, ಆಗ ತಿಂದಿದ್ದನ್ನ ಬಿಲ್ ಕೊಡ್ಬೇಕು ಅನ್ನೋ ಪ್ರಜ್ಞೆ ಇಲ್ವಾ ನಿಮ್ಗೆ? ಅಯ್ಯೋ ಪಾಪ ಅನ್ನಕ್ಕೆ ನಾವೇನ್ ಧರ್ಮಛತ್ರನ ನಡೆಸ್ತಾ ಇದ್ದೀವಿ? ಪೊಲೀಸ್ನವ್ರಿಗೆ ಫೋನ್ ಮಾಡಿ ಪೊಲೀಸ್ ಕರೆಸ್ತೀನಿ, ಅವರೇ ತೀರ್ಮಾನ ಮಾಡ್ಲಿ ಯಾರು ಕೊಡ್ಬೇಕು ಬಿಲ್ನ ಅಂತ. ಸುಮ್ಮನೆ ಕುತ್ಕೊಳ್ರಿ. ಯಾಕ್ರಿ ಒಂದು ವೇಲ್ ತೆಗಿಯಕ್ಕೆ ಇಷ್ಟೊಂದು ಒದ್ದಾಡ್ತಿದ್ದೀರಾ? ತಪ್ಪು ಮಾಡಿದವ್ರು ಮಾತ್ರ ಮುಖ ಮುಚ್ಕೊಂಡು ಬದುಕ್ತಾರೆ ಅಂತ ನಮ್ಮಮ್ಮ ಯಾವಾಗಲೂ ಹೇಳ್ತಿರ್ತಾರೆ. ನೀವೇನಾದರೂ ತಪ್ಪು ಮಾಡಿದ್ದೀರಾ? ಯಾಕಮ್ಮ, ಏನಾಯ್ತು? ಅದು ಮುಖದ ಮೇಲೆ ಅಲರ್ಜಿ ಆಗಿದೆ, ಇನ್ಫೆಕ್ಷನ್ ಆಗಿದೆ. ಹೊರಗಡೆ ಗಾಳಿಲಿ ಮುಖ ಆಡಬಾರ್ದು ಅಂತ ಡಾಕ್ಟರ್ ಹೇಳಿದ್ದಾರೆ. ಅದಕ್ಕೆ. ಅಲ್ಲ, ವಿಂಡೋಸ್ ಎಲ್ಲ ಕ್ಲೋಸ್ ಆಗಿದೆಯಲ್ಲಮ್ಮ. ಆದ್ರೂ ತೆಗೆದ್ರೆ ತುಂಬಾ ತೊಂದರೆ ಆಗುತ್ತೆ. ಪರವಾಗಿಲ್ಲ ಬಿಡಮ್ಮ, ಆರೋಗ್ಯ ಮುಖ್ಯ. ನಿನಗೆ ಹೇಗೆ ಅನುಕೂಲ ಆಗುತ್ತೋ ಹಾಗಿರು. ಮಿಸ್ ಆಯ್ತು. ಹೋಗೋ ದಾರಿಲಿ ಯಾವ್ದೋ ಕಾಲೋನಿ ಬರುತ್ತೆ ಅಂತ ಹೇಳ್ತಿಯಲ್ಲ, ಯಾವ್ದಮ್ಮ? ಯಾವ ಕಾಲೋನಿಲಿ ನಿಮ್ಮನೆ? ನೀರ್ ಕುಡಿ.
ನೀರೇನ್ ಬೇಡ. ಪರವಾಗಿಲ್ಲ ಆಂಟಿ, ಸರಿ ಹೋಗುತ್ತೆ. ಥ್ಯಾಂಕ್ಸ್. ನಾಟಕ ಮಾಡ್ತಿದ್ಯಾ? ಮಾಡು ಮಾಡು. ಇವತ್ತು ನೀನು ಏನೇ ಮಾಡಿದ್ರೋ ನನ್ನ ಕೈಯಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ನೀರು ನೀನು ಕುಡಿದೇ ಇದ್ರೂ ಪರವಾಗಿಲ್ಲ, ನಾನು ಕುಡಿಸ್ತೀನಿ. ನೀನು ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡಿದ್ಯಾ, ನೋಡ್ತೀನಿ ನನ್ನಿಂದ ನೀನು ಅದೇಗೆ ತಪ್ಪಿಸ್ಕೊಳ್ತೀಯಾ ಅಂತ. ಸಿಕ್ಕಾಕೊಂಡು ಸರಿಯಾಗಿ ಸಿಕ್ಕಾಕೊಂಡು ನನಗೆ ಬುದ್ಧಿ ಹೇಳಕ್ ಬರ್ತಾಳೆ. ಥಿಯರಿ ಹೊಡಿಯೋ ಸುಲಭ, ಪ್ರಾಕ್ಟಿಕಲ್ ಪಾಠ ಮಾಡೋದು ಬಹಳ ಕಷ್ಟ. ಗೊತ್ತಾಗುತ್ತೆ ಇವತ್ತು. ಇಂಥ ಮಂದ ಬುದ್ಧಿಗಳಿಗೆ ಹೀಗೆ ಮಾಡ್ದೇ ಬುದ್ಧಿ ಬರೋದು. ಕಾವ್ಯ, ತಗೊಂಡ್ ಬಾ, ತೋರಿಸ್ತೀನಿ ನೀನು ಅಂತ. ಅಪ್ಪ, ನಾನು ಮನೆಗೆ ಬಂದಾಗ ಮನೇಲಿ ಯಾರೂ ಇರಲಿಲ್ಲ. ಎಲ್ಲಿ ಹೋಗಿದ್ರಿಪ್ಪ? ಅಮ್ಮ ಎಲ್ಲಿ? ನಿಮ್ಮಮ್ಮ ಬರೋದು ಬಹಳ ಲೇಟ್ ಆಗ್ಬೋದು, ಟೆನ್ಷನ್ ಮಾಡ್ಕೋಬೇಡ. ಪಾರ್ಸಲ್ ತಂದಿದ್ದೀನಿ, ಹೋಗು ಊಟ ಮಾಡು. ಹೋಗು ಹೋಗು, ಚೆನ್ನಾಗಿ ತಿನ್ನು. ಇದು ರಾಮ ಮಂದಿರ, ನಾ ಶ್ರೀರಾಮಚಂದಿರ. ನನಗೆ ನಾ ಜೊತೆಯಾಗಿರಲು ಬದುಕು ಬಹಳ ಸುಂದರ. ಅಪ್ಪ, ಅಮ್ಮ ಎಲ್ಲಿ ಹೋಗಿದ್ದಾರೆ ಅಂತ ನಿಮಗೆ ಗೊತ್ತಾ? ಗೊತ್ತು, ಅವಳ ನಾನೇ ಬಿಟ್ಟು ಬಂದೆ. ನಾನು ಮನೆಗೆ ಬಂದ ತಕ್ಷಣ ದುಡ್ಡಿಲ್ಲದೆ ಜೀವನ ಮಾಡ್ಬೋದು ಅಂತ ಉದ್ದುದ್ದ ಭಾಷಣ ಮಾಡ್ತಾ ಇದ್ಲು ನನಗೆ. ಅದಕ್ಕೆ ಅದನ್ನ ನಿರೂಪಿಸುವಂತ ನೆಮ್ಮದಿಯಾಗಿ ಬಿಟ್ಟು ಬಂದಿದ್ದೀನಿ. ಅಪ್ಪ, ನೀವೇನ್ ಹೇಳ್ತಿದ್ದೀರೋ ನನಗೆ ಅರ್ಥ ಆಗ್ತಿಲ್ಲ. ಸದ್ಯಕ್ಕೆ ನಿಮ್ಮ ಅಮ್ಮಂಗೆ ಅರ್ಥ ಆದ್ರೆ ಸಾಕು. ಅವಳಿಗೆ ಅರ್ಥ ಆದ್ರೆ ನಿಮಗೆ ಸರಿಯಾಗಿ ಪಾಠ ಮಾಡಿಸ್ತಾಳೆ. ಜೀವನ ಅನ್ನೋದು ಮಾತಿನ ಮಾಟದಲ್ಲ, ನೋಟಿನ ಓಟದಲ್ಲಿ ಅನ್ನೋದು ಮನದಟ್ಟಾಗಿರುತ್ತೆ. ಏನ್ ಹೇಳ್ತಿದ್ದೀರಪ್ಪ? ನಿಮ್ಮ ಅಮ್ಮನೇ ಬರ್ತಾಳೆ, ಕೇಳುವಂತೆ ಹೋಗು. ಬಹಳ ಅಪರೂಪಕ್ಕೆ ನೆಮ್ಮದಿಯಾಗಿದ್ದೀನಿ. ನೋ ಕ್ವಶನ್, ಓನ್ಲಿ ಸೈಲೆನ್ಸ್. ಅಪ್ಪ, ಹೋಗಿ ಹೋಗ್ರೆ. ಇನ್ನು 2 ಕಿಲೋಮೀಟರ್ ಹೋದ್ರೆ ನಮ್ಮನೆ ಬಂದ್ಬಿಡುತ್ತೆ. ನಿಮ್ಮನೆ ಹೇಳ್ರಿ. ಇಲ್ಲೇ ಸರ್, ನಾನು ಇಲ್ಲೇ ಹೇಳ್ಕೊತೀನಿ, ಇಲ್ಲೇ ನಿಲ್ಸಿ. ಇಲ್ಲ, ಇಲ್ಯಾವ ಮನೆನಮ್ಮ? ಆಗ್ಲೇ ಯಾವ್ದೋ ಕಾಲೋನಿ ಅಂತ ಹೇಳಿದ್ಯಲ್ಲ. ಇಲ್ಲ, ಇಲ್ಲಿಂದ ನಮ್ಮನೆ ತುಂಬಾ ಹತ್ರ ಆಂಟಿ. ಇಲ್ಲಿಂದ ಆಟೋ ಸಿಗುತ್ತೆ, ಆಟೋಲ್ ಹೋದ್ರೆ ತುಂಬಾ ಬೇಗ ಮನೆಗೆ ಹೋಗ್ಬಿಡ್ಬೋದು. ನಾನು ಇಲ್ಲೇ ಹೇಳ್ಕೊತೀನಿ ಆಂಟಿ. ಸರಿ, ನೋಡ್ಕೊಂಡು ಹೋಗಮ್ಮ. ಏನಪ್ಪ ಆಯ್ತು ಅಂತ ಪರ್ಮಿಷನ್ ಕೊಡ್ತಾ ಇದ್ಯಾ? ಅಪಾಯಕ್ಕೆ ಸಿಕ್ಕಿರೋ ಹೆಣ್ಣು ಮತ್ತೆ ರೋಡ್ ಹತ್ರ ಹೋಗಿ ಆಟೋ ಕಾಯೋದಂದ್ರೆ ಏನು? ಅಮ್ಮ, ಅದೇ ಆಟೋದಲ್ಲಿ ಬೇಕಾದ್ರೆ ನಾನು ಹೋಗ್ತೀನಿ. ಇವ್ರನ್ನ ಮನೆ ಹತ್ರ ಬಿಟ್ಟು ಬರ್ತೀನಿ. ಇಲ್ಲ, ಬೇಡ. ಯಾಕ್ರಿ ಬೇಡ? ನಮ್ಮ ಅಪ್ಪ ರಾಜಕೀಯದಲ್ಲಿರೋರು, ಜನಸೇವೆನೇ ಜನಾರ್ದನ ಸೇವೆ ಅಂತ ಬದುಕೋರು. ಅವರೇ ಯಾಕೆ ಬದುಕೋವಾಗ ಅವ್ರ ಮಗಾಗ ನಾನು ಬದುಕಲ್ವಾ? ಶಬಾಷ್ ಮಗನೆ. ನಾನು ಜೊತೆಗೋಗಿ ಬಿಟ್ಟು ಬರ್ತೀನಮ್ಮ. ಅಯ್ಯೋ ದೇವ್ರೆ, ನನಗೇನ್ ಮಾಡ್ಲಿ? ಅವ್ರೇನ್ ಬರೋದಿಲ್ಲ. ಈಗಲ್ದೆ ಹೋದ್ರು ಇನ್ ಸ್ವಲ್ಪ ಹೊತ್ಬಿಟ್ಟು ಅವ್ರು ಬಂದು ನನ್ನ ಹತ್ರ ಬಿಲ್ ಕೇಳ್ತಾರೆ. ಆಗ್ಲೂ ನನ್ನ ಹತ್ರ ಉತ್ತರ ಇರೋದಿಲ್ಲ. ಇಲ್ಲ, ಹಾಗಾಗ ಅವಮಾನ ಈಗಲೇ ಆಗೋಗ್ಲಿ.
ಹೇಳಿ ಮೇಡಮ್. ಅಣ್ಣ ಓ ಬಿಲ್ಲ ಕೊಡಿ ಮೇಡಮ್. ಮೇಡಮ್ 4,319 ರೂಪಾಯಿ, 4,390. ನೀವು ಕ್ಯಾಶ್ ಕೊಡ್ತೀರಾ ಇಲ್ಲ ಕಾರ್ಡ್ ಕೊಡ್ತೀರಾ? ಅದು ಹೇಳಿ ಮೇಡಮ್, ಏನ್ ವಿಷಯ ಅಂತ ಹೇಳಿ. ಅದು ಇದೇನಿದು? ಈ ಲೆಕ್ಕಾಚಾರದಲ್ಲಿ ವಿಷಯಗಳು ಸ್ಪಷ್ಟ ಆಗ್ತಾ ಇರುವಾಗ ಸಮಾಧಾನವಾಗಿದ್ದ ಈ ನೀಲಾಂಜಲ ಇದ್ದಕ್ಕಿದ್ದ ಹಾಗೆ ಬೆಳಗಿದ್ದು ಹೇಗೆ? ಪ್ರಕಾಶ, ಆ ಅಂಜನದ ಕಪ್ಪು ವಿಳೆದೆಲೆ ಕೊಡು. ತಾಳೆಗರಿಯಲ್ಲಿ ಸ್ಪಷ್ಟವಾಗದ ವಿಷಯ ಅಂಜನದಲ್ಲಿ ಸ್ಪಷ್ಟ ಆಗುತ್ತಾ ಗುರುಗಳೇ? ತಾಳೆಗರಿಯಲ್ಲೂ ಸ್ಪಷ್ಟತೆ ಸಿಗ್ತಾ ಇದೆ, ಆದರೆ ಅಂಜನದಲ್ಲಿ ಲಕ್ಷಣಗಳು ಗೊತ್ತಾಗೋದು. ಪ್ರಕಾಶ, ಹೇಳಿ ಸ್ವಾಮೀಜಿ. ಭಾನುಮತಿಯವರಿಗೆ ಫೋನ್ ಮಾಡಿಕೊಡು. ಏನಾಯ್ತು ಗುರುಜಿ? ಅವರನ್ನು ಕಾಡ್ತಾ ಇರೋ ಹೆಣ್ಣು ಬೇಲಿ ದಾಟಿ ಹೆಜ್ಜೆ ಇಟ್ಟ ಕಣ್ಣು. ಹೀಗೆ ಒಂದಷ್ಟು ವಿಚಾರಗಳು ಗೊತ್ತಾಗ್ತಾ ಇದೆ. ಈ ತಕ್ಷಣ ನಾನು ಅವರಿಗೆ ತಿಳಿಸ್ಬೇಕು. ಬರ್ತಿರೋ ಅಪಾಯ ಬರಕ್ಕೆ ಮುಂಚೆ ಸೋತ್ರೆ ಮಾತ್ರ ಭಾನುಮತಿಯವರು ನನ್ನ ಮೇಲೆ ಇಟ್ಟಿರೋ ವಿಶ್ವಾಸ ಉಳಿಯೋದು. ಇನ್ನು ಏನಮ್ಮ ಯೋಚನೆ ಮಾಡ್ತಾ ಇದೀಯಾ? ನನ್ನ ಮಗ ನಿನಗೆ ರಕ್ಷಣೆಯಾಗಿ ನಿಂತು ಬಿಟ್ಟು ಬರ್ತಾನೆ. ನೀನ್ ಯಾವುದಕ್ಕೂ ಹೆದರ್ಕೋಬೇಕಾಗಿಲ್ಲ. ಏನು ಬೇಡ ಆಂಟಿ, ಪರವಾಗಿಲ್ಲ, ನಾನು ಹೋಗಿ ಬರ್ತೀನಿ. ಅದು ಇಲ್ಲಿಂದ ನನಗೆ ಯಾವ ಭಯನೂ ಇಲ್ಲ. ಹೆದರಿಕೆ ನಿಮ್ಗಲ್ಲ ರೀ, ನಮ್ಗೆ. ನಮ್ಮ ಜವಾಬ್ದಾರಿಯಲ್ಲಿರೋ ಒಂದೆಣ್ಣು ಸೇಫಾಗಿ ಮನೆಗೆ ಸೇರ್ಬೇಕಷ್ಟೆ. ಬೇಡ ಬೇಡ, ನಾನು ಇಲ್ಲೇ ಇಳ್ಕೊತೀನಿ.